ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತು ಹೊಸ ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನವನ್ನ ಮಾಡೋಣ. ಈ ಮುರಳಿಯ ದಿನಾಂಕ 18 ಜನವರಿ 2007, ಅಂದರೆ ಅವ್ಯಕ್ತ ದಿನದಂದು ಬಾಬಾ ನುಡಿಸಿರುವಂಥ ಒಂದು ಮುರಳಿ. ಈ ಮುರಳಿಯಲ್ಲಿ ಬಾಬಾರವರು ಏನ್ ಹೇಳ್ತಿದ್ದಾರೆ? अब स्वयं को मुक्त कर मास्टर मुक्तिदाता बन सबको मुक्ति दिलाने के निमित्त बनो. ಈಗ ಸ್ವಯಂ ಮುಕ್ತರಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲಿಕ್ಕೆ ನೀವೇನಾಗಬೇಕು? ನಿಮಿತ್ತರಾಗಬೇಕು. ಸ್ಮೃತಿ ದಿನ ಅಂತಂದ್ರೆ ಯಾರ ಸ್ಮೃತಿ ದಿನ? 18 ಜನವರಿ ಬ್ರಹ್ಮ ಬಾಬಾ ಅವರ ಸ್ಮೃತಿ ದಿನ. ಬ್ರಹ್ಮ ಬಾಬಾರವರ ಸ್ಮೃತಿ ದಿನ. ಹಾಗಂದ್ರೆ ಶರೀರ ಬಿಟ್ಟಿರೋ ದಿನ. ಬ್ರಹ್ಮ ಬಾಬಾರವರು ಸಂಪೂರ್ಣ ಆಗಿರುವಂತಹ ದಿನ. ಹೌದಾ? ಯಾವಾಗಾದ್ರು ಬಾಬಾ ಸಂಪೂರ್ಣ? ಬ್ರಹ್ಮ ಬಾಬಾ ಸಂಪೂರ್ಣ ಯಾವಾಗಾದ್ರು? ಜನವರಿ 18 ಇಸ್ವಿ 1969. 1969. ಸರಿ. ಆ ನಂತರದಲ್ಲೂ ಕೂಡ ಬ್ರಹ್ಮ ಬಾಬಾ ಸೇವೆ ಮಾಡ್ತಾ ಇದ್ದಾರೋ ಇಲ್ವೋ? ಮಾಡ್ತಾ ಇದ್ದಾರೆ. ಅಲ್ವಾ? ಅವ್ರ ಲೆಕ್ಕಾಚಾರ ಅವ್ರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅವ್ರ ವಿಕರ್ಮ ವಿನಾಶ ಆಗಿದೆ. 21 ಜನ್ಮಕ್ಕೆ ಏನ್ ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ. ನಂಬರ್ 1 ಪೋಸ್ಟ್ ಕೂಡ ಗ್ಯಾರಂಟಿ ಆಗಿದೆ. ಹೌದಾ? ಅಂದ್ರೆ ಮೊದಲು ತಾನು ಮುಕ್ತನಾಗಿ ಇವತ್ತೇನ್ ಮಾಡ್ತಿದ್ದಾರೆ? ತನ್ನ ಮಕ್ಕಳನ್ನ ಮುಕ್ತರನ್ನಾಗಿ ಮಾಡಲಿಕ್ಕೆ ನಿಮಿತ್ತರು ಆಗಿದ್ದಾರೆ. ಹೌದಾ? ಈಗ ಬ್ರಹ್ಮ ಬಾಬಾ ಏನು ಪುರುಷಾರ್ಥ ಮಾಡಬೇಕಾದಂತ ಅವಶ್ಯಕತೆ ಇಲ್ವಲ್ಲ. ಶಿವಬಾಬಾನು ಮಕ್ಕಳಿಗೆ ಏನು ಕೊಡ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದರಿಂದ ಅವರಿಗೇನು ಲಾಭ ಇಲ್ವಲ್ಲ. ಯಾರಿಗೆ? ಶಿವಬಾಬನಿಗೆ. ಅದವರ ಪಾತ್ರ ಅವ್ರು ಮಾಡ್ತಿದ್ದಾರೆ, ಅದು ಸರಿ. ಆದ್ರೆ ನಾವು ಮನುಷ್ಯಾತ್ಮರು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ? ಈ ಕರ್ಮ ಮಾಡೋದ್ರಿಂದ ನನಗೇನು ಲಾಭ ಅಂತ ನಾವು ಯೋಚನೆ ಮಾಡ್ತೀವಿ. ನಮಗೆ ಲಾಭ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ? ಆ ಕರ್ಮವನ್ನ ಮಾಡ್ತೀವಿ ಅಲ್ವಾ? ಇವತ್ತಿನ ದಿನ ಭಗವಂತ ನಮ್ಗೆ ಏನ್ ಹೇಳ್ತಿದ್ದಾನೆ? ಮಕ್ಕಳೇ, ಎಲ್ಲಿವರೆಗೆ ನೀವು ಸ್ವಯಂ ಮುಕ್ತರಾಗೋದಿಲ್ವೋ, ಯಾವ್ದ್ರಿಂದ? ಯಾವ್ದ್ರಿಂದ? ದೇಹ ಸಂಬಂಧ. ನಮ್ಮ ಲೆಕ್ಕಾಚಾರ, ನಮ್ಮ ಸಾಲ ಅಲ್ವಾ? ನಾವೇ ಬೇಕಾದಷ್ಟು ಸಾಲ ಮಾಡ್ಕೊಂಡ್ಬಿಟ್ಟು ಸಾಲಗಾರರ ಪಕ್ಕದಲ್ಲಿದ್ದಾಗ ಬನ್ನಿ ನಿಮ್ಗೆ ದೇಣಿಗೆ ಕೊಡ್ತೀವಿ ಅಂತ ಯಾರನ್ನಾರು ಮನೆಗೆ ಕರೆಸಿದ್ರೆ ಹೆಂಗಿರ್ತದೆ ಹೇಳಿ ನೋಡೋಣ. ಒಂದ್ ಕಡೆ ದೇಣಿಗೆ ಕೊಡಿ ಅಂತ ಜನ ಬಂದಿರ್ತಾರೆ, ಇನ್ನೊಂದ್ ಕಡೆ ಯಾರು ನಿಂತಿರ್ತಾರೆ? ಸಾಲಗಾರರು ನಮ್ದು ಇಂಟ್ರೆಸ್ಟ್ ಕೊಡಿ, ನೀವು ಇಂಥ ದಿನ ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಕೊಟ್ಟಿಲ್ಲ ಅಂತ ಬಿಟ್ಟು ಗಲಾಟೆ ಯಾರ್ದು ಜಾಸ್ತಿ ಇರ್ತದೆ? ಯಾರ್ದಿರ್ತದೆ? ಸಾಲಗಾರದ ತಾನೇ ಜಾಸ್ತಿ ಇರ್ತದೆ. ನಮ್ದು ಇನ್ನೂ ಸಾಲ ತೀರಿಸಿಲ್ಲ, ನೀವು ಅವರಿಗೇನು ಹಣ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅಲ್ವಾ? ಹಾಗಿದ್ರೆ ವರ್ತಮಾನ ಸಮಯದಲ್ಲಿ ನಮ್ಮ ಎಲ್ಲಾ ಲೆಕ್ಕಾಚಾರದಿಂದ ನಾವು ಮುಕ್ತರಾಗಿದ್ದೇವಾ? ಸಾಲ ಎಲ್ಲ ತೀರಿ ಬಿಟ್ಟಿದ್ಯಾ? ತೀರಿದ್ಯೋ ತೀರಿಲ್ವೋ? ಇಲ್ಲ. ಇಲ್ಲ. ಮತ್ತೆ ಹೆಂಗೆ ಮುಕ್ತರಾಗೋದು ನಾವು? ಬಾಬಾ ಏನ್ ಹೇಳಿದ್ರೆ, ಸ್ವಯಂ ಮುಕ್ತರಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರನ್ನೂ ಮುಕ್ತಿ ಕೊಡಿಸ್ಲಿಕ್ಕೆ ನೀವು ನಿಮಿತ್ತರಾಗಿ ಅಂತ ಹೇಳಿದ್ರು ಬಾಬಾ. ಹಾಗಿದ್ರೆ ಮುಕ್ತ ಮಾಡೋದು ಯಾವುದರಿಂದ ಮುಕ್ತರನ್ನಾಗಿ ಮಾಡೋದು? ಈ ಸ್ಟೇಜ್ ಯಾವಾಗಿರುತ್ತೆ? ಬಾಬಾ ಇವಾಗ ಹೆಡ್ಡಿಂಗ್ ಹೇಳಿದ್ರಲ್ಲ, ಈ ಸ್ಥಿತಿ ನಮ್ದು ಯಾವಾಗಿರುತ್ತೆ? ಕರ್ಮಾತೀತ ಸ್ಥಿತಿ ಆದಾಗ. ಯಾವ ಕರ್ಮಾತೀತ? ಪ್ರಾರಬ್ಧದ ಕರ್ಮ. 2 ಕರ್ಮಾತೀತ ಸ್ಥಿತಿ ಇದೆ. ಒಂದು, ನೀವು ಸಂಪೂರ್ಣನಾಗುವಂತ ಸಮಯದಲ್ಲಿ ನಿಮ್ ಲೆಕ್ಕಾಚಾರ ಎಲ್ಲ ಕ್ಲಿಯರ್ ಮಾಡೋದು, ನಂದೇನು ವಿಕರ್ಮ ಇಲ್ಲಪ್ಪ, ಕರ್ಮದ ಲೆಕ್ಕಾಚಾರ ಇಲ್ಲ ಅಂತಂದಾಗ ಬಾಬಾ ಹೇಳ್ತಾರೆ, ನೀವು ಈ ಶರೀರದಲ್ಲಿ ಇರ್ಲಿಕ್ಕೆ ಯಾವುದೇ ನಿಯಮ ಇಲ್ಲ. ಅವಾಗ ನೀವು ಶರೀರ ತ್ಯಾಗ ಮಾಡ್ಬೇಕಾಗ್ತದೆ. ನಿಮ್ಮ ಕರ್ಮದ ಲೆಕ್ಕಾಚಾರದನು ಸಹ ನಿಮ್ಗೆ ಹೊಸ ಶರೀರ
ಬರ್ಲೇಬೇಕಾಗುತ್ತೆ. ಆವಾಗ ಒಂದು ಕರ್ಮಾತೀತ. ಇವಾಗ ನನ್ನ ಜೀವನದ ಅಂತಿಮ ಸಮಯ, ನಾನು ಪರಂಧಾಮಕ್ಕೆ ಹೋಗುವಂತ ಸಮಯ. ಸರಿ, ಆ ರೀತಿ ಕರ್ಮಾತೀತ ಸ್ಥಿತಿ ಬರೋದು ಎಷ್ಟು ಜನರಿಗೆ? 8 ಆತ್ಮಗಳಿಗೆ ಮಾತ್ರ. ಎಷ್ಟು ಜನ? ಅಷ್ಟರತ್ನಗಳು ಮಾತ್ರ ತಮ್ಮ ಎಲ್ಲಾ ಲೆಕ್ಕಾಚಾರವನ್ನು ಯೋಗದಿಂದ ಇಲ್ಲಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಉಳಿದವ್ರದ್ದೆಲ್ಲರದು ಕೂಡ ಸ್ವಲ್ಪನಾದ್ರೂ ಲೆಕ್ಕಾಚಾರ ಇದ್ದೇ ಇರ್ತದೆ. ಅವರು ಸೂಕ್ಷ್ಮವತನಕ್ಕೆ ಹೋಗ್ಬಿಟ್ಟು ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡೆ ಏನ್ ಮಾಡ್ಬೇಕು? ಹೋಗ್ಬೇಕು. ಪರಂಧಾಮಕ್ಕೆ ಹೋಗ್ಬೇಕಾಗತ್ತೆ. ಇದು ನಮ್ಮ ಜೀವನದ ಅಂತಿಮ ಸಮಯದಲ್ಲಿ ಬರುವಂತ ಒಂದು ಕರ್ಮಾತೀತ. ಆ ಮೊದಲು ಕರ್ಮ ಬಂಧನ ಇರುವಂತ ಕಾರಣದಿಂದ ಆ ಕರ್ಮ ಬಂಧನ ನಮ್ಗೆ ಕರ್ಮ ಕ್ಷೇತ್ರದಲ್ಲಿ ಏನು ಕೊಡ್ತಾ ಇರ್ತದೆ? ಬಂಧನದ ರೂಪದಲ್ಲಿ, ದುಃಖದ ರೂಪದಲ್ಲಿ, ಕಾಯಿಲೆ ರೂಪದಲ್ಲಿ, ಪರಿಸ್ಥಿತಿಯ ರೂಪದಲ್ಲಿ, ಮಗನ ರೂಪದಲ್ಲಿ, ಮಗಳ ರೂಪದಲ್ಲಿ, ಪತಿಯ ರೂಪದಲ್ಲಿ, ಅತ್ತೆ ಮಾವ ಸೊಸೆ, ಪಂಚತತ್ವಗಳ ಮೂಲಕ, ಹೀಗೆ ಬಂಧನದ ರೂಪದಲ್ಲಿ ಅದು ಏನೂ ಇಲ್ಲ, ಸರಿ ಇಲ್ಲ ಇದ್ರೂ ಕೂಡ ಮನಸ್ಸಲ್ಲೂ ಕೂಡ ಏನ್ ಬರ್ತಾ ಇರ್ತವೆ? ಯಾರೋ ನಿಂದನೆ ಮಾಡಿದ್ದು, ಯಾರೋ ಒಂದು ಹೇಳಿದ್ದು, ಯಾವುದೋ ಒಂದು ರೀತಿಯಲ್ಲಿ ನಾವೇನ್ ಮಾಡ್ತೀವಿ? ಆ ದುಃಖದಲ್ಲಿ, ನೋವಿನಲ್ಲಿ ಏನಾಗಿರ್ತೀವಿ? ಸಿಕ್ಕಾಕೊಂಡು ಬಿದ್ದಿರ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ? ಕರ್ಮ ಬಂಧನ. ಏನ್ ಮಾಡುದು ಅಣ್ಣವ್ರೆ? ಮೌಂಟ್ ಅಬುಗೆ ಹೋಗ್ಬೇಕಂತ ಇತ್ತು, ಮಗುಗೆ ಎಕ್ಸಾಮ್ ಬಂದ್ಬಿಟ್ಟಿದೆ. ಮಗುವಿನ ಎಕ್ಸಾಮ್ ಇವ್ರು ಕರ್ಮ ಬಂಧನ. ಹೌದು ತಾನೆ? ಯಾರು ಮಾಡ್ಕೊಂಡಿದ್ದು? ನಾವೇ. ಅವೇ ಮಾಡ್ಕೊಂಡಿರೋದಲ್ವಾ? ಸರಿ, ಓಕೆ. ಇಲ್ಲಿ ಭಗವಂತನ ಹೇಳ್ತಾರೆ, ಒಂದು ಕರ್ಮಾತೀತ ಸ್ಟೇಜ್ ಅಂತಲ್ಲಿ ಬರೋದು. ಇನ್ನೊಂದು ಕರ್ಮಾತೀತ ಸ್ಟೇಜ್ ಯಾವುದು? ಓಕೆ, ಕರ್ಮದಿಂದ ಅತೀತ. ಕರ್ಮಾತೀತ ಅಂತಂದ್ರೇನು? ಕರ್ಮದಿಂದ ಅತೀತ, ಕರ್ಮದ ಫಲದಿಂದ ಅತೀತ ಅಲ್ಲ. ಕರ್ಮದಿಂದ ಅತೀತ ಅಂತಂದ್ರೇನು? ಈಗ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಆವಾಗ ಮನೆ ಕೆಲಸ ಎಲ್ಲ ಯಾರು ಮಾಡ್ಬೇಕು? ನಾವೇ ನಾನೇ ಯಾಕೆ? ಒಬ್ರೇ ಇರೋದು. ಮನೆ ನಿಮ್ದು ಅಂದ್ಮೇಲೆ ನಿಮ್ಗೆ ಬೇಕಾದ್ರೆ ನೀವೇ ಮಾಡ್ಬೇಕು. ಸರಿ, ನೀವು ಮನೇಲಿ ಇರ್ಬೇಕು, ನೀವೇನು ಕೆಲಸ ಮಾಡಬಾರ್ದು, ಎಲ್ಲ ಕೆಲಸ ಆಗಿರ್ಬೇಕು. ಅವಾಗ ಯಾವಾಗ ಆಗ್ತದದು? ನೀವು ಮನೇಲಿ ಇರ್ಬೇಕು, ನಿಮ್ಮ ಮನೆ ಕೆಲಸ ಎಲ್ಲ ಆಗಿರ್ಬೇಕು, ನೀವು ಮಾಡಬಾರ್ದು. ಯಾವಾಗ ಆಗ್ತದೆ? ಆ ಅಮ್ಮ ಜೊತೆಗಿದ್ದಾಗ. ಅಮ್ಮ ನಿಮ್ಮಲ್ಲಿ ಮನೆ ಬಂದ್ಬಿಟ್ಟು ಕಸನವರೇ ಗುಡಿಸ್ತಾರೆ, ಪಾತ್ರೆನವರೇ ತೊಳಿತಾರೆ, ಅಡಿಗೆನವರೇ ಮಾಡ್ತಾರೆ. ನೀವು ಸಣ್ಣ ಮಗುದು ನಿಮ್ಗೂ ಸ್ನಾನನೂ ಕೂಡ ಮಾಡ್ತಾರೆ, ಮಲಗಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಅವಾಗ ಕರ್ಮ ಆಗಿದೆಯೋ ಇಲ್ವೋ? ನೀವು ಮಾಡಿದ್ದೀರಾ? ಇಲ್ಲ. ಮಾಡಿದ್ಯಾರು? ಅಮ್ಮ. ಅವಾಗ ಕರ್ಮದ ಫಲ ಸಿಕ್ತೋ ಇಲ್ವೋ? ಸಿಕ್ತು. ಫಲ ಸಿಕ್ಕಿದೆ, ಅದು ಕರ್ಮ ನಾನು ಮಾಡಿ, ಮಾಡಿ. ಕರ್ಮ ನಾನು ಬೇರೆ ಹತ್ರ ಮಾಡಿ. ಮಾಡಿ. ಇದನ್ನು ಬಾಬಾ ಹೇಳ್ತಾರೆ. ಈ ಕರ್ಮಾತೀತದ ಬಗ್ಗೆ ಬಾಬಾ ಹೇಳ್ತಾರೆ. ಅಂದ್ರೆ ನೀವು ರಾಜಯೋಗಕ್ಕಂತ ನೀವು ಕುಳಿತುಕೊಳ್ಬೇಕು. ಓಕೆ, ಕರ್ಮ ಮಾಡ್ತಾ ಇರ್ಬೇಕಾದ್ರೆ ಈ ಸ್ಟೇಜ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಕರ್ಮದ ಕಡೆ ನಾನು ಗಮನವನ್ನು ಕೊಡ್ಬೇಕಾಗತ್ತಲ್ವಾ? ಆ ಸಮಯದಲ್ಲಿ ದೋಸೆ ಮಾಡ್ತಿದ್ದೇನೆ, ಕಸ ಗುಡಿಸ್ತಿದ್ದೇನೆ, ಪಾತ್ರೆ ತೊಳಿತಿದ್ದೇನೆ, ಜ್ಞಾನ ಹೇಳ್ತಿದ್ದೇನೆ ಅಂತಂದ್ರೆ ಅದರ ಕಡೆಗೆ ಆತ್ಮ ತನ್ನ ಶಕ್ತಿಯನ್ನ ಕರ್ಮೇಂದ್ರಿಯಗಳ ಮೂಲಕ ಇಡಬೇಕಾಗ್ತದೆ ಅಲ್ವಾ? ಅದಕ್ಕೆ ಯಾವಾಗ ನಾವು ರಾಜಯೋಗಕ್ಕಂತ ಕೂತ್ಕೊಳ್ತೀವಿ, ಸಂಪೂರ್ಣವಾಗಿ ಈಶ್ವರಿಯ ಸೇವೆಗೋಸ್ಕರ ನಾವು ಕುತ್ಕೊಳ್ತೀವಿ, ಅವಾಗ ನಾವೇನಾಗ್ಬೇಕು? ಏನಾಗ್ಬೇಕು? ಸ್ವಯಂನ ಎಲ್ಲರಿಂದ ಮುಕ್ತರಾಗಬೇಕು. ಉದಾಹರಣೆಗೆ ಒಬ್ಬ ಡಾಕ್ಟರ್ ಇದ್ದಾರೆ. ಯಾರಿದ್ದಾರೆ? ಡಾಕ್ಟರ್ ಎಲ್ಲಿ ಇರ್ತಾರೆ? ಹಾಸ್ಪಿಟಲ್. ಯಾಕೆ ಇರ್ತಾರೆ? ನೋಡ್ಲಿಕ್ಕೆ. ಸರಿ, ಹಾಸ್ಪಿಟಲ್ ಹೋಗಿ ಕುತ್ಕೊಂಡಿದ್ದಾರೆ, ಯಾರ್ದೋ ಫೋನ್ ಬರ್ತಾ ಇದೆ, ಫೋನಲ್ಲಿ ಮಾತಾಡ್ತಿದ್ದಾರೆ, ಎದುರುಗಡೆ ಪೇಷಂಟ್ ಇದ್ದಾರೆ. ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಪೇಷಂಟ್ ಪ್ರಿಸ್ಕ್ರಿಪ್ಷನ್ ಬರೆದು ಸರಿ ಇರುತ್ತಾ? ಇಲ್ಲ. ಇಲ್ಲ. ಒಂದು ಲೇಡಿ ಡಾಕ್ಟರ್ ಇದ್ದಾರೆ, ಮಗುವನ್ನು ಕರ್ಕೊಂಡ್ ಬಂದಿದ್ದಾರೆ, ತೊಡೆ ಮೇಲೆ ಮಗು ಇದೆ, ಮಗುವಿನ ಕಡೆನೂ ಗಮನ ಕೊಡಬೇಕು, ಅಲ್ಲಿ ಬರೀಲೇಬೇಕು. ಅವಾಗ ಇಲ್ಲ. ಓಕೆ, ಈಗ ಡಾಕ್ಟ್ರಿಗೆ ಕಾಯಿಲೆ ಬಂದಿದೆ, ಜ್ವರನ ನೆಗಡಿ ಬಂದಿದೆ, ಅವಾಗ ಪೇಷಂಟ್ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಪೇಷಂಟ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಅಟೆಂಡ್ ಮಾಡ್ಬೇಕು, ಅವ್ರಿಗೆ ನ್ಯಾಯ ಕೊಡಬೇಕು, ಅವ್ರ ಕಾಯಿಲೆಯನ್ನು ಗುರುತಿಸಬೇಕು, ಅದಕ್ಕೆ ಪರಿಹಾರ ಕೊಡಬೇಕು ಅಂದ್ರೆ ಡಾಕ್ಟರ್ ಏನ್ ಮಾಡ್ಬೇಕು? ಯಾವುದೇ ಬಂಧನ ಇರಬಾರ್ದು ಮನಸ್ಸಿಂದ. ಅವರು ಡಾಕ್ಟರ್ ಹೇಳುವಂತ ಸ್ಮೃತಿ, ಸ್ಥಿತಿ, ಸ್ವರೂಪ, ಜ್ಞಾನ ಬಿಟ್ಟರೆ ಬೇರೆ ಯಾವುದರ ಜೊತೆಗೂ ಅವರು ಆ ಸಮಯದಲ್ಲಿ ಜೋಡಣೆ ಆಗಿರಬಾರ್ದು. ಬೇರೆ ಯಾವುದೇ ಸಂಬಂಧ ಇಲ್ಲ ಅಲ್ಲಿ.
ಅವ್ರ ತಾಯಿನೂ ಇಲ್ಲ, ತಂದೆನೂ ಇಲ್ಲ, ಮಗಳಿಲ್ಲ, ಯಾವ ಸಂಬಂಧ ಬೇರೆ ಯಾವುದೇ ಕರ್ಮ, ಟೀ ಕಾಫಿ ಕುಡಿಯೋದು, ನೀರು ಕುಡಿಯೋದು, ನಿದ್ರೆ ಮಾಡೋದು ಯಾವುದು ಕೂಡ ಇರಬಾರ್ದು. ಯಾವ್ದಿರ್ಬೇಕು? ಕೇವಲ ಸ್ಮೃತಿ. ಡಾಕ್ಟರ್ ಹೇಳುವಂತ ಸ್ಮೃತಿ. ನೀವೇನು ಪ್ರೊಫೆಷನ್ ಮಾಡ್ತಿದ್ರು ಅದ್ರ ಜೊತೆ ಕನೆಕ್ಟ್ ಆಗ್ಬೇಕು. ಬೇರೆ ಎಲ್ಲದಿಂದ ನೀವೇನಾಗ್ಬೇಕು? ಮುಕ್ತರಾದಾಗ ಮಾತ್ರ ನೀವೇನ್ ಮಾಡಬಹುದು? ಆ ಉದ್ಯೋಗಕ್ಕೆ ನ್ಯಾಯವನ್ನ ಕೊಟ್ಟು ನೀವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಹೌದಾ? ಹಾಗೆ ನಾವು ಕೂಡ ಯಾರು? ಆತ್ಮಿಕ ಸೇವಾಧಾರಿಗಳು, ರುಹಾನಿ ವರ್ಕರ್, ರುಹಾನಿ ಸೋಲ್ಜರ್ ಅಂತ ಹೇಳ್ತಾರೆ ಅಲ್ವಾ? ರುಹಾನಿ ಮೇಜರ್ ಅಂತ ಹೇಳ್ತಾರೆ ಬಾಬಾ. ಆತ್ಮಿಕ ಸೈನಿಕರು, ಆತ್ಮಿಕ ಅಧಿಕಾರಿಗಳು, ಆತ್ಮಿಕ ವರ್ಕರ್, ಆತ್ಮಿಕ ಡಾಕ್ಟರ್ ಅಲ್ವಾ? ಹಾಗೆ ನೀವು ಕೂಡ ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಿತಿ ಹೇಗಿರಬೇಕು? ಯೋಗದಲ್ಲಿ ಕೂತ್ಕೊಂಡಾಗ ಸ್ವಯಂ ಕೋ ಮುಕ್ತಕರ, ಸ್ವಯಂ ಅನ್ನ ಮುಕ್ತರಿಂದ ಮಾಡ್ಬೇಕು. ಯಾವ್ದಿಂದ? ಬಂಧನದಿಂದ. ಯಾವ ಬಂಧನ? ಕರ್ಮ ಬಂಧನ. ಅದು ಬಂಧನೂ ಇರ್ಬೋದು, ಸಂಬಂಧನೂ ಇರ್ಬೋದು. ಏನಿರ್ಬೋದು? ಬಂಧನ ಅಂತಂದ್ರೆ ಏನಾಗತ್ತೆ? ನಮಗೆ ದುಃಖ ಕೊಟ್ಟದ್ದು ಬಂಧನ. ಅದು ಸುಖ ಕೊಟ್ರೆ ಸಂಬಂಧ. ಸಂಬಂಧ. ಇಲ್ವಾ ಹೇಳ್ತಾರೆ? ಸಂಬಂಧನೂ ನೆನಪಿಗೆ ಬರಬಾರ್ದು, ಬಂಧನೂ ಇರಬಾರ್ದು. ಅಂದ್ರೆ ನೀವಲ್ಲಿ ಕುತ್ಕೊಂಡಾಗ ಯಾವುದೇ ಶರೀರಧಾರಿ ನಿಮ್ಮ ಮನಸ್ಸಿಗೆ ತೊಂದರೆ ಕೊಡಬಾರ್ದು. ನೆನಪಿಗೆ ಬರಬಾರ್ದು. ನೆನಪಿಗೆ ಬರಬಾರ್ದು ಅವಾಗ ಯಾವುದೇ ಶರೀರಧಾರಿ. ಓಕೆ, ಈಗ ಯೋಗೇಶ್ ಅಣ್ಣ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತಾರಪ್ಪ, ಆ ಸಮಯದಲ್ಲಿ ಅವರು ನೆನಪಿಗೆ ಬರಬಾರ್ದು. ಪತಿ ತುಂಬಾ ಚೆನ್ನಾಗಿ ಜಗಳ ಮಾಡ್ತಾರಪ್ಪ, ಅವರು ನೆನಪಿಗೆ ಬರಬಾರ್ದು. ಬರಬಾರ್ದು. ಓಕೆನಾ? ಮೆಣಸಿನಕಾಯಿ ಖಾರನೂ ನೆನಪಿಗೆ ಬರಬಾರ್ದು, ಗುಲಾಬ್ ಜಾಮೂನ್ ಸಿಹಿನೂ ನೆನಪಿಗೆ ಬರಬಾರದು. ಬಂಧನ ಸಂಬಂಧ ಎರಡೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಆ ಸಮಯದಲ್ಲಿ ಬರಬಾರದು. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಂಸ್ಕಾರ, ನಿಮ್ಮ ಪಾತ್ರ, ಜವಾಬ್ದಾರಿ, ಸೇವೆ, ಯಾವುದರ ಜೊತೆನೂ ಕೂಡ ನೀವು ಅವಾಗ ಕನೆಕ್ಟ್ ಆಗಿರಬಾರ್ದು. ಸ್ವಯಂ ಮುಕ್ತಕರ್. ಸ್ವಯಂ ಅನ್ನು ನಾವೇನ್ ಮಾಡ್ಬೇಕು? ಮುಕ್ತರನ್ನಾಗಿ ಮಾಡ್ಬೇಕು. ಈ ವಿಷಯವನ್ನ ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ವರ್ತಮಾನ ಸಮಯದಲ್ಲಿ ಮಕ್ಕಳು ಬಾಬನ ಹತ್ರ ಹೋದಾಗ ಅವರ ಮನಸ್ಸಲ್ಲಿ ಹೇಗಿರ್ತದಂತೆ? ಏನಿರ್ತದೆ? ಕೂತ್ಕೊಂಡಿರ್ತಾರೆ ವಿಶ್ವ ಕಲ್ಯಾಣಕ್ಕೋಸ್ಕರ. ಉದ್ದೇಶ ಅದೇ ಇರ್ತದೆ, ಅದೇ ಸ್ಮೃತಿಯಲ್ಲೇ ಇರ್ತದೆ. ಶರೀರವನ್ನ ಕುಳಿಸಿರ್ತಾರೆ, ಅದ ಮನಸ್ಸು ಏನ್ ಮಾಡ್ತಾ ಇರ್ತದೆ? ಅಲೆದಾಡ್ತಾ ಇರುತ್ತೆ. ಬಾಬಾ ನನಗೆ ಇದೊಂದು ಕಾಯಿಲೆ ಇದೆ, ಸರಿ ಮಾಡು. 21 ದಿನ ಯೋಗ ಮಾಡ್ತೇನೆ, ನನಗೆ ಯೋಗ ಸರಿಯಾಗಿ ಆಗ್ತಾ ಇಲ್ಲ, ಈ ಕೆಲಸ ಹೀಗೀಗಾಗಿದೆ, ಅವ್ರು ಹಿಂಗಿಂಗ್ ಮಾಡ್ತಾ ಇದ್ದಾರೆ, ನನಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಮ್ಮವರಿಗೋಸ್ಕರ ಏನ್ ಮಾಡು, ಇದನ್ನ ಸ್ವಲ್ಪ ಮಾಡಿಕೊಡು, ಇವ್ರಿಗೆ ಈ ರೀತಿ ಒಂದು ಸಮಸ್ಯೆ ಇದೆ ಅಂತ ನಾವೇನ್ ಮಾಡಬಾರ್ದು? ಆವಾಗ ಹೇಳ್ಬೇಕು, ಹೇಳ್ಬಾರ್ದು? ಹೇಳಿದರೆ ನೀವು ಸ್ವಯಂ ಮುಕ್ತರಾದ್ರೂ ಆಗಿಲ್ವೋ? ಸರಿ, ಈಗ ಉದಾಹರಣೆಗೆ ಯೋಗೇಶನಿಗೆ ಯಾರೊಬ್ರು ಫೋನ್ ಮಾಡ್ತಾರೆ, ಈಶ್ವರಿ ಪರಿವಾರದವ್ರು, ಬಾಬನ ಮಕ್ಕಳು. ಅವ್ರ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಹಿಂಗಿಂಗ್ ಸಮಸ್ಯೆ ಇದೆ ಅನ್ನೋರು ಸ್ವಲ್ಪ ಬಾಬನಿಗೆ ಹೇಳಿ ಅಂತ. ಅವಾಗ ಯೋಗೇಶ್ ಅಣ್ಣ ಬಾಬನಿಗೆ ಆ ವಿಷಯವನ್ನು ಹೇಳಬೇಕು, ಹೇಳಬಾರ್ದು? ನನ್ನ ವೈಯಕ್ತಿಕ ಅಲ್ಲ, ಲೌಕಿಕ ಅಲ್ಲ, ಓಕೆ, ನಂದೇನು ಸ್ವಾರ್ಥ ಇಲ್ಲ. ಅವರ ಒಂದು ಸಮಸ್ಯೆಯನ್ನ ನಾನು ಯೋಗದಲ್ಲಿ ಕೂತ್ಕೊಂಡಾಗ ಬಾಬನಿಗೆ ಹೇಳಬೇಕು, ಹೇಳಬಾರ್ದು? ತಿಳಿಸ್ಬೇಕು. ತಿಳಿಸಿದ್ರೆ ನಾನು ಮುಕ್ತ ಆದಂಗ ಆಯ್ತಾ? ಇಲ್ಲ. ನಾವು ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಆ ವಿಷಯದ ಬಗ್ಗೆ ಬಾಬನಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಲ್ವಾ? ಆ ಶರೀರಧಾರಿ ನೆನಪಿಗೆ ಬಂತಲ್ವಾ? ಬಂದಿಲ್ವೋ? ಅವಾಗ ನಾನು ಮುಕ್ತನಾದ್ನೋ ಆಗಿಲ್ವೋ? ಆಗಿದ್ದೀರಾ? ಆಗಿದೀವಾ? ನಾವು ನನ್ನ ಮನಸ್ಸಲ್ಲಿ ಯೋಗದ ಬದಲು ಆ ವ್ಯಕ್ತಿನ ನೆನ್ಪಡೋದು, ಬಾಬಾ ಅವ್ರು ಹೀಗಂತ, ಇವ್ರು ಹೀಗಂತ, ಇದು ಹಿಂಗ್ ಬೇಕಂತ, ಹಾಂಗ್ ಬೇಕಂತ, ಇವ್ರದ್ದು ಹೇಳಿದ್ರು, ಅವ್ರು ಹೇಳಿದ್ರು, 10 ಜನ ಹೇಳಿರ್ತಾರಪ್ಪ ಒಂದ್ ದಿವ್ಸ. ಎಲ್ಲರದ್ದು ಹೇಳ್ತಾ ಕೂತ್ಕೊಂಡೆ, ಅದಾಗೋದ್ರೊಳಗಡೆಗೆ ಏನಾಗ್ಬಿಡ್ತು? ನನ್ನ ಯೋಗ ಆಗಲ್ಲ, ಮುಗಿದೋಗ್ಬಿಡ್ತು. ಹಾಗಿದೆ, ಹೇಳಬೇಕು, ಹೇಳಬಾರ್ದು? ಆ ಕ್ಷಣ ಹೇಳ್ಬಿಟ್ಟು ಡಿಟ್ಯಾಚ್ ಆಗ್ಬೇಕು ಅನ್ನೋರೆ. ವಿಷಯವನ್ನ ಮೊದಲು 2 ರಿಂದ 5 ನಿಮಿಷದಲ್ಲಿ ಏನ್ ಮಾಡ್ಬೇಕು? ಮುಗಿಸ್ಬಿಡ್ಬೇಕು. ಮುಗಿಸಿ ಆದ್ಮೇಲೆ ಬಾಬಾ ಈ ರೀತಿ ಸಮಸ್ಯೆ ಇದೆ ಅವರಿಗೆ, ಆ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಏನು ಶ್ರೀಮತ ಇದೆಯೋ, ಜ್ಞಾನ ಇದೆಯೋ, ಶಕ್ತಿ ಇದೆಯೋ, ಅದನ್ನ ನೀನೇನ್ ಮಾಡು? ಕೊಡು. ಕೊಡಲಿಕ್ಕೆ ಈ ತನುಮನವನ್ನ ಉಪಯೋಗ ಮಾಡಿಕೊಂಡು ಹೇಳ್ಬಿಟ್ಟು ಏನ್ ಮಾಡ್ಬೇಕು? ಶಾಂತವಾಗಿ ಇದ್ದು ಬಿಡಬೇಕು. ಅಬ ಸ್ವಯಂ ಕೋ ಮುಕ್ತ ಕರೋ. ಯಾವ್ದಿಂದ? ಸ್ವಪುರುಷಾರ್ಥದಿಂದ, ಸ್ವಯಂ ಇಚ್ಛೆಯಿಂದ,
ಸ್ವಾರ್ಥದಿಂದ, ನನ್ನ ಲೌಕಿಕ ಪರಿವಾರ, ನನ್ನ ಕರ್ಮದ ಲೆಕ್ಕಾಚಾರ, ಅಥವಾ ಈಶ್ವರೀಯ ಸೇವೆ, ಈಶ್ವರೀಯ ಬಂಧನ. ಓಕೆ, ಇದೂ ಕೂಡ ಬಾಬಾ ಹೇಳ್ತಾರೆ, ಯೋಗದಲ್ಲಿ ಸೇವೆಯ ಬಗ್ಗೆ ನೀವು ಸಂಕಲ್ಪವನ್ನ ಮಾಡಿದ್ರೂ ಕೂಡ ಅದೇನಾಗ್ಬಿಡ್ತು, ರಾಜಯೋಗ ಅಂತ ಆಗೋದಿಲ್ಲ. ಅದಕ್ಕಾಗಿ ಮೊದಲು ನಿಮ್ಮ ಏನ್ ಮಾಡಿ ಇದರಿಂದ ಮುಕ್ತರನ್ನಾಗಿ ಮಾಡ್ಬೇಕು. ಯಾವ್ದಕ್ಕೋಸ್ಕರ? ಬೇರೆಯವರಿಗೆ ನೀವು ಮುಕ್ತಿ ಕೊಡಬೇಕು ಅಂತಂದ್ರೆ ಮೊದಲು ನೀವು ಮುಕ್ತರಾಗ್ಬೇಕೋ ಬೇಡವೋ? ಆಗ್ಬೇಕು. ಸರಿ. ಬೇರೆಯವ್ರಿಗೆ ಊಟ ಕೊಡಬೇಕು ಅಂತಂದ್ರೆ ನಿಮ್ಮನೆಗೆ ಬೇರೆಯವ್ರು ಬಂದಾಗ ನೀವು ಅಡಿಗೆ ಮಾಡ್ಕೊಂಡು ನೀವು ತಿಂತಾ ಕುತ್ಕೊಳ್ಬೇಕು ಅಥವಾ ಬೇರೆಯವ್ರಿಗೆ ಬಡಿಸ್ಬೇಕು? ಬೇರೆಯವ್ರಿಗೆ ಕೊಡ್ಬೇಕು. ಆವಾಗ ನಿಮ್ಮ ಊಟ, ನಿಮ್ ಶರೀರಕ್ಕೆ ಆಹಾರ ಬೇಕೋ ಬೇಡವೋ? ಬೇಕು. ಯಾವಾಗ ಕೊಡೋಣ? ಮತ್ತೆ ಅವ್ರಿಗೆಲ್ಲ ಬಿಡಿಸಿ ಆದ್ಮೇಲೆ ಮತ್ತೆ ಬೇಕಾದ್ರೆ ನಾವು ಮಾಡ್ಕೊಂಡು ತಿನ್ನೋಣ. ಒಂದು ಅವರಿಗೆ ಮಾಡುವಂತ ಮೊದಲು ತಿಂದು ಮುಗಿಸಿ, ಇಲ್ಲ ಅವ್ರದ್ದು ಆದಮೇಲೆ ನೀವು ತೆಗೆದುಕೊಳ್ಬಹುದು. ಆದ್ರೆ ಆ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾದಂತ ಶರೀರದ ಕಡೆಗೆ, ಟ್ರೀಟ್ಮೆಂಟಿನ ಕಡೆಗೆ ನೀವೇನ್ ಮಾಡುವಂಗಿಲ್ಲ, ಕೊಡುವಂಗಿಲ್ಲ. ಆ ಸಮಯದಲ್ಲಿ ಬೇರೆಯವರಿಗೋಸ್ಕರ ಮಾತ್ರ ನೀವೇನಾಗಿರ್ಬೇಕು, ನಿಮ್ಮ ತನುಮನವನ್ನ ಮೀಸಲಾಗಿರ್ಬೇಕು. ಹಾಗೆ ಬಾಬಾ ಹೇಳ್ತಾರೆ, ನೀವು ಮುಕ್ತಿದಾತನ ಪೋಸ್ಟಿಗೆ ಯೋಗ್ಯರಾಗಬೇಕು ಅಂತಂದ್ರೆ, ಅದು ಮುಕ್ತಿದಾತರಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮಲ್ಲಿರುವಂತ ಶಕ್ತಿಯನ್ನ ಬೇರೆಯವರು ಕೊಟ್ಬಿಟ್ಟು ನೀವು ಮುಕ್ತಿ ಮಾಡೋದು ಬೇಡ. ಮಾಸ್ಟರ್ ಮುಕ್ತಿದಾತ. ಮಾಸ್ಟರ್ ಮುಕ್ತಿದಾತ ಅಂತಂದ್ರೆ ಮುಕ್ತಿ ಅಂತಂದ್ರೆ ಏನು? ಮೊದಲು ಬಿಡುವುದು. ಅವರನ್ನು ಬಿಡಿಸ್ಬೇಕು ಅಥವಾ ನೀವು ಬಿಡಬೇಕು ಅಂತಂದ್ರೆ ನೀವ್ ಹೆಂಗಿದ್ದೀರಿ? ನಾವು ಬಿಡುಗಡೆ ಆಗಿರ್ಬೇಕು. ಅದು ನಾವು ಬಿಡುಗಡೆ ಆಗಿರ್ಬೇಕು. ಸರಿ, ಈಗ ಯಾರನ್ನಾದ್ರೂ ನಾನು ಮುಕ್ತನಾಗಿ ಮಾಡ್ಬೇಕಂದ್ರೆ ಅವ್ರು ಹೇಗಿದ್ದಾರೆ? ಅವ್ರು ಬಂಧನದಲ್ಲಿ ಇದ್ದಾರೆ ಅಂತ ತಾನೇ ಅರ್ಥ. ಹೌದು. ಯಾರಾದ್ರೂ ಜೈಲಲ್ಲಿ ಇದ್ರೆ ತಾನೇ ಅವ್ರನ್ನ ಜಾಮೀನು ಕೊಟ್ಬಿಟ್ಟು ಹೊರಗಡೆ ತರ್ತಾರೆ. ಹೊರಗಡೆ ಇದ್ದವ್ರಿಗೆ ಅವ್ರಿಗೆ ಯಾಕೆ ಬಿಡುಗಡೆ ಮಾಡ್ಬೇಕು? ಕಾಯಿಲೆ ಇದ್ದು ಮಾತ್ರೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಕಾಯಿಲೆ ಹೊರಗಡೆ ತರ್ತಾರೆ. ಆರೋಗ್ಯವಾಗಿರೋರು ಮಾತ್ರ ಕೊಡ್ತಾರ? ಇಲ್ಲ. ಹೊಟ್ಟೆ ಹಸಿವಿದೆ, ಅವ್ರಿಗೇನು ಕೊಡ್ತಾರೆ? ಆಹಾರ ಕೊಡ್ತಾರೆ. ಬಾಯಾರಿಕೆ ಆಗಿದೆ, ಅವ್ರಿಗೇನು ಕೊಡ್ತಾರೆ? ನೀರು ಕೊಡ್ತಾರೆ. ಅಂದ್ರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕಾಗಿ ಪರಿಹಾರವನ್ನ ಕೊಟ್ಟು ಆ ಸಮಸ್ಯೆಯಿಂದ ಅವರನ್ನ ಏನ್ ಮಾಡ್ತಾರೆ? ಬಂಧನ ಮುಕ್ತ ಮಾಡ್ತಾರೆ ಅಲ್ವಾ? ಹಾಗೆ ಬೇರೆಯವರನ್ನ ಮುಕ್ತರನ್ನಾಗಿ ಮಾಡಬೇಕು ಅಂತ ನೀವು ಮೊದಲೇನಾಗಿರ್ಬೇಕು? ಅಂದ್ರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು, ಪರಿಸ್ಥಿತಿಗಳು, ಚಿಂತೆ, ಚಿಂತನೆ, ಯೋಚನೆ, ಅಭಿಮಾನ, ಅಪಮಾನ ಯಾವುದು ಕೂಡ ಇರಬಾರ್ದು. ಓಕೆ ಬಾಬಾ ಹೇಳ್ತಾರೆ, ಬೇರೆಯವರನ್ನ ಮುಕ್ತಿ ಯಾರು ಮಾಡ್ಬೇಕು? ಬಾಬಾ ಮಾಡ್ಬೇಕು. ಮತ್ತೆ ನಿಮ್ಮ ಹತ್ರ ಆ ಯೋಗ್ಯತೆ ಇಲ್ಲ. ನಿಮಗೆ ಮುಕ್ತಿನೂ ಕೂಡ ಭಗವಂತನೇ ಮಾಡೋದು. ಮಾಸ್ಟರ್ ಮುಕ್ತಿದಾತ ಅಂದ್ರೆ ನೀವು ಆ ಒಂದು ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ನಾನು ಗುಲಾಬ್ ಜಾಮೂನ್ ಮಾಡಿಲ್ಲ, ಪಕ್ಕದ ಮನೆಯವ್ರು ಒಯ್ದು ಕೊಟ್ಟಿದ್ದೇನೆ, ಆಂಟಿ ಕೈಲಿ ಕೊಟ್ಟಿದ್ದೇನೆ. ಅದು ಗುಲಾಬ್ ಜಾಮೂನ್ ಮಾಡಿದ್ದು ನಾನಲ್ಲ. ಗುಲಾಬ್ ಜಾಮೂನ್ ಯಾರು ಮಾಡಿದ್ದು? ನಮ್ಮಮ್ಮ ಮಾಡಿದ್ದು. ಅಮ್ಮ ಮಾಡ್ಬಿಟ್ಟು ಏನ್ ಹೇಳಿದ್ರು, ಮಗು ಈ ಪಾತ್ರೆ ತಗೊಂಡೋಗ್ಬಿಟ್ಟು ಏನ್ ಮಾಡೋ, ಪಕ್ಕದ ಮನೆ ಕೊಡು. ಅಷ್ಟು ಮಾತ್ರ ನಾನು ಮಾಡಿದ್ದು ಬಿಟ್ಟೆ ಗುಲಾಬ್ ಜಾಮೂನ್ ಮಾಡಿದ್ದು ನಾನಲ್ಲ. ಅದ್ರ ರುಚಿ ಹೆಚ್ಚು ಕಡಿಮೆ ಆದ ಅದಕ್ಕೆ ಜವಾಬ್ದಾರಿ ನಾನು ಅಲ್ಲ ಅಲ್ವಾ? ನರ್ಸು ಪೇಷಂಟ್ಗಳಿಗೆ ಇಂಜೆಕ್ಷನ್ ಮಾತ್ರ ಕೊಡ್ತಾರೆ, ಹೌದಾ? ಕಾಯಿಲೆ ಗುಣ ಆಗೋದಕ್ಕೂ ಆಗದೆ ಇರೋದಕ್ಕೂ ಜವಾಬ್ದಾರಿ ಯಾರು? ಡಾಕ್ಟರ್. ಯಾಕಂದ್ರೆ ಡಾಕ್ಟರ್ ಏನು ಕೊಡ್ತಾರೆ ಅದನ್ನು ಮಾತ್ರ ಮಾಡಿಡ್ತಾರೆ ಹೊರತು ನರ್ಸ್ ಏನ್ ಮಾಡುವಂಗಿಲ್ಲ, ಡಿಸೈಡ್ ಮಾಡುವಾಗಿಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮೊದಲನೇದಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ವೈಯಕ್ತಿಕ ಜೀವನ, ವೈಯಕ್ತಿಕ ಇಚ್ಛೆಗಳು, ನಿಮ್ಮ ಕುಟುಂಬದವರು, ನಿಮ್ಮ ಈಶ್ವರೀಯ ಪರಿವಾರದವರು, ಇವರೆಲ್ಲದಿಂದ ಮನಸ್ಸನ್ನ ಏನ್ ಮಾಡ್ಬೇಕು? ಮುಕ್ತ. ನಿಮ್ಮ ಸಾಲ, ನಿಮ್ಮ ಸಂಪಾದನೆ, ನಿಮ್ಮ ಜಮ 63 ಜನ್ಮ ಸೇವೆ, ಸತ್ಯ, ಎಲ್ಲದಿಂದ ನೀವೇನಾಗಿರ್ಬೇಕು? ಡಿಟ್ಯಾಚ್ ಆಗಿ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಡ್ಬೇಕು. ಯಾಕೆ ಕೊಡ್ಬೇಕು? ಮಾಸ್ಟರ್ ಮುಕ್ತಿದಾತ ಬನ್ ಸಬ್ಕೋ ಮುಕ್ತಿ ದಿನಾನೆ ವಾಲೆ. ಬಾಬಾ ಈ ಮನಸ್ಸು ನಾನು ಕೊಟ್ಟಿದ್ದೇನೆ ಯಾವ್ದಕ್ಕೋಸ್ಕರ? ಎಲ್ಲರನ್ನು ಮುಕ್ತ ಮಾಡೋದಕ್ಕೋಸ್ಕರ.
ಎಲ್ಲರನ್ನು ಅಂತ ಎಲ್ಲರಲ್ಲಿ ಯಾರ್ಯಾರು ಬಂದ್ರು? ಇಡೀ ವಿಶ್ವ. ವಿಶ್ವದಲ್ಲಿರುವಂತ ಜಡ ಮತ್ತು ಚೈತನ್ಯ ಒಂದೊಂದೊಂದೊಂದು ಕಣಗಳು. ಯಾರಿಗೆ ನಿನ್ನ ಶಕ್ತಿಯ ಅವಶ್ಯಕತೆ ಇದೆಯೋ, ಮುಕ್ತಿಯ ಅವಶ್ಯಕತೆ ಇದೆಯೋ, ಅವರಿಗೆಲ್ಲರಿಗೂ ಕೂಡ ಈ ತನು ಮನದ ಮೂಲಕ ಅವರಿಗೆ ಮುಕ್ತಿಯನ್ನ ನೀನು ಕೊಡು ಅಂತ ಏನ್ ಮಾಡ್ಬೇಕು ಹೇಳಿಬಿಟ್ಟು ನಮ್ಮ ಮನಸ್ಸನ್ನ ಯಾರ ಕೈಲಿ ಕೊಡ್ಬೇಕು? ಕೊಡ್ಬೇಕು. ಕೊಟ್ಟಾಗ ನಿಮ್ಮ ಮನಸ್ಸನ್ನ ಭಗವಂತ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀವೇನಾಗ್ತೀರಿ? ಸಾಧನ ಮಾಸ್ಟರ್ ಮುಕ್ತಿದಾತ. ಮುಕ್ತಿದಾತ ಮತ್ತು ನಿಮಿತ್ತರಾಗ್ತೀರಿ. ಏನಾಗ್ತೀರಿ? ನಿಮಿತ್ತ. ಸಾಧನ ಅಷ್ಟೇ ಬಿಟ್ರೆ ನಾನ್ ಯಾವ್ದನ್ನು ಮಾಡ್ತಾ ಇಲ್ಲ. ಓಕೆ. ಪಾತ್ರೆ ಸಾಂಬಾರ್ ರುಚಿ ಆಗ್ಲಿಕ್ಕೆ ಪಾತ್ರೆ ಕಾರಣ, ಹೌದು ಅಲ್ವೋ? ಸಾಂಬಾರ್ ಬಿಸಿ ಆಗ್ಲಿಕ್ಕೆ ಪಾತ್ರೆ ಕಾರಣ, ಹೌದು ಅಲ್ವೋ? ಬೆಂಕಿ ಬೆಂಕಿ ಕಾರಣ. ಪಾತ್ರೆ ಏನು? ಸಾಧನ. ಓಕೆ. ಸಾಂಬಾರ್ ತಳ ಹಿಡಿಲಿಕ್ಕೆ ಪಾತ್ರೆ ಕಾರಣ, ಹೌದು ಅಲ್ವೋ? ಅಲ್ಲ. ಬೆಂಕಿ ಬೆಂಕಿಯಲ್ಲಿ ಉರಿ ಜಾಸ್ತಿ ಮಾಡೋನ್ ಸರಿಯಾಗಿ ತಿರ್ಸಿಲ್ಲ, ಅವನ್ ಕಾರಣ. ಪಾತ್ರೆ ಏನು? ಸಾಧನ ಅಷ್ಟೇ ಅಲ್ವಾ? ಹಾಗೆ ನಾವಿವತ್ತೇನಾಗ್ಬೇಕು? ಸಾಧನ ಆಗ್ಬೇಕು. ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಕೆಲವೊಂದ್ಸಲ ಈಶ್ವರಿ ಸೇವೆಯನ್ನ ಮಾಡಿದ್ರೆ ಮಕ್ಕಳಿಗೇನ್ ಬಂದ್ಬಿಡ್ತದಂತೆ? ನಾನು ಮಾಡ್ದೆ ಅಂತ ಏನ್ ಮಾಡ್ಬಿಡ್ತದ? ಬಂದ್ಬಿಡ್ತದಂತೆ. ಎಲ್ಲಿ ನಾನು ಅಂತ ಬಂದ್ಬಿಡ್ತದೋ ಆ ಆತ್ಮಗಳನ್ನ ಭಗವಂತ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಅದಕ್ಕಾಗಿ ಮಕ್ಕಳೇ, ನಿಮಗೆ ಸಮಸ್ಯೆ ಇದೆ, ನಿಮ್ ಸಾಲ ಇದೆ, ಎಲ್ಲಾನು ಸರಿ ಒಪ್ಕೋಣ. ಇವತ್ತು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಆತ್ಮೇಲೆ. ಪ್ರಪಂಚದಲ್ಲಿ ಎಷ್ಟೋ ಜನ ಬೇರೆ ಬೇರೆ ಡ್ಯೂಟಿ ಮಾಡ್ಲಿಕ್ಕೆ ಹೋಗ್ತಾರೋ ಹೋಗಲ್ವೋ? ಆಫೀಸಲ್ಲಿ ಹೋಗ್ತಾರೆ ತಾನೆ. ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇಂಜಿನಿಯರ್ ಇರ್ಬೋದು, ಯಾರೋ ಇರ್ಬೋದು. ಸರಿ. ಹಾಗಿದ್ರೆ ಅವ್ರಿಗೇನು ಬಂಧನ ಇರೋದಿಲ್ವಾ? ಇರುತ್ತೆ. ಅವ್ರಿಗೇನು ಕಾಯಿಲೆ ಇರೋದಿಲ್ವಾ? ಇರುತ್ತೆ. ಅವರಿಗೆಲ್ಲ ಸಮಸ್ಯೆ ಇರ್ತದೋ ಇರಲ್ವೋ? ಇರುತ್ತೆ. ರಜಾ ಹಾಕ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಆದ್ರೂ ಕೂಡ ಡ್ಯೂಟಿಗೆ ಯಾಕೆ ಹೋಗ್ತಾರೆ? ಸಂಪಾದನೆ ಸಾಕು. ಹಣ ಬೇಕೇ ಬೇಕಲ್ಲ. ಅದಿಲ್ಲ ಅಂದ್ರೆ ಜೀವನ ನಡೆಯೋದಿಲ್ವಲ್ಲ. ಹೌದು ತಾನೆ? ಆವಾಗ ನೀವು ಡ್ಯೂಟಿಗೆ ಹೋದಾಗ ಈ ನಿಮ್ಮ ಸಮಸ್ಯೆ, ಮಕ್ಕಳ ಸಮಸ್ಯೆ, ಮತ್ತೊಂದು ಮಗದೊಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಅಲ್ಲಿ ಇರೋರ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು? ಇದೆಲ್ಲದಿಂದ ಡಿಟ್ಯಾಚ್ ಆಗಿ ನೀವು ಏನು ಉದ್ಯೋಗವನ್ನ ಮಾಡ್ತಿದ್ರು ಆ ಉದ್ಯೋಗದ ಕಡೆಗೆ ಮಾತ್ರ ನೀವೇನ್ ಮಾಡ್ಬೇಕು? ಗಮನವನ್ನ ಕೊಡ್ಬೇಕು. ಹಾಗೆಯೇ ವರ್ತಮಾನ ಸಮಯದಲ್ಲಿ ನೀವು ರಾಜಯೋಗಕ್ಕೆ ಅಂತ ಕುಳಿತುಕೊಂಡಾಗ ಏನ್ ಮಾಡ್ಬೇಕು? ನನಗೆ ಶಾಂತಿಯ ಅನುಭವ ಆಗ್ತಾ ಇದೆ, ನನಗೆ ಶಾಂತಿಯ ಕಿರಣ ಸಿಗ್ತಾ ಇದೆ, ನನಗೆ ಶಾಂತಿಯ ಅನುಭೂತಿ ಆಗ್ತಾ ಇದೆ ಅಂತ ಹೇಳಬೇಕು, ಹೇಳಬಾರ್ದು? ಹೇಳ್ಬಾರ್ದಾ? ಮತ್ತೆ ನನ್ನಿಂದ ಎಲ್ಲರಿಗೂ ನಾನಲ್ಲ, ನನ್ನ ಮೂಲಕ ಏನಾಗ್ತದೆ? ಎಲ್ಲರಿಗೂ ಹೋಗ್ತಾ ಇದೆ. ನನ್ನ ಜೊತೆಗೆ ಎಲ್ಲರೂ ಅದನ್ನ ಅನುಭವ ಮಾಡ್ಬೇಕು. ನಾನು ಮನೇಲಿ ಏನು ಹಣ್ಣು ತಿಂದಿದ್ದೇನೆ, ನಾನೂ ತಿನ್ಬೇಕು, ಮತ್ತೆ ಮನೇಲಿ ಇರೋರು ಎಲ್ಲರೂ ಕೆಲವೊಂದ್ಸಲ ಕೆಲವ್ರ ಮನೇಲಿ ಏನಾಗುತ್ತೆ ಗೊತ್ತಾ? ಏನೋ ತಂದ್ಬಿಟ್ಟು ತಿಂತಾ ಇರ್ತಾರೆ. ಬೆಲ್ಲ ಹೊಡೆದ ತಕ್ಷಣ ಯಾರೋ ಬೇರೆಯವ್ರು ಬಂದೊಂದು ಸೀದಾ ಒಯ್ದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಫ್ರಿಜ್ ಅಲ್ಲಿ ಅಲ್ಲಿ ಬಚ್ಚಿಟ್ಬಿಡ್ತಾರೆ. ಯಾಕೆ? ಅವ್ರಿಗೆ ಕೊಡಬಾರ್ದು ಹೇಳುವಂಥದ್ದು. ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಸಮಯದ ಅನುಸಾರದಲ್ಲಿ ವಿಶ್ವದಲ್ಲಿರುವಂತ ಸರ್ವರನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಮುಕ್ತರನ್ನಾಗಿ ಮಾಡ್ಬೇಕಾಗ್ತದೆ. ಯಾವ್ದಿಂದ? ಬಂಧನದಿಂದ ಇರ್ಬೋದು, ರಾವಣನಿಂದ ಇರ್ಬೋದು, ಮಾಯೆಯಿಂದ ಇರ್ಬೋದು, ಅಥವಾ ಅವರೇ ಮಾಡಿರುವಂತಹ ವಿಕರ್ಮ ಸಾಲದಿಂದ ಇರ್ಬೋದು. ಅವರೆಲ್ಲರನ್ನೂ ಕೂಡ ಅದರಿಂದ ಏನ್ ಮಾಡ್ಬೇಕು? ಮುಕ್ತರನ್ನ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ವಹಿತಾಸಕ್ತಿಯನ್ನ ಕೆಲವೊಂದ್ಸಲ ಏನ್ ಮಾಡ್ಬೇಕಾಗತ್ತೆ? ಎತ್ತಿ ಪಕ್ಕದಲ್ಲಿ ಇಡಬೇಕಾಗುತ್ತೆ. ಹೌದು ತಾನೆ? ತಮ್ಮಲ್ಲಿ ಕೆಲವರು ಕೊರೋನಾ ಟೈಮಲ್ಲಿ ಕೇಳಿರ್ಬೋದು, ನರ್ಸ್ಗಳು, ಡಾಕ್ಟರ್ಗಳು ಇದ್ರು. ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳು, 1 ತಿಂಗಳ ಮಗು, 2 ತಿಂಗಳ ಮಗು ಎಲ್ಲ ಇತ್ತು. ಸರಿನಾ? ಇದ್ರೂ ಕೂಡ ಕೊರೋನಾ ಟೈಮ್ನಲ್ಲಿ ಅವ್ರು ಏನ್ ಮಾಡ್ತಿದ್ರು? ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ತಿದ್ರಂತೆ? ಪೇಷಂಟ್ಗಳ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ತನ್ನ ಮಗುಗೆ ಹಾಲು ಕುಡಿಸದೇನೆ ಏನ್ ಮಾಡ್ತಿದ್ರು? ಪೇಷಂಟ್ಗಳ
ಟನ್ಗಳನ್ನ ಕೊಡ್ತಾ ಇದೆ. ಯಾಕೆ? ತನ್ನ ಮಗುಕ್ಕಿಂತ ಅಲ್ಲಿ ಏನಿರ್ತದೆ? ಇಂಪಾರ್ಟೆಂಟ್ ಯಾವ್ದಿರ್ತದೆ? ಬೇರೆ ಸೇವೆ. ಮೊನ್ನೆ ನೀವು ಅನುಭವನ ಕೇಳಿದಲ್ಲ ಅಣ್ಣವ್ರದ್ದು. ಒಬ್ಬರಣ್ಣ ಪ್ರಸಾದ್ ಅಣ್ಣ ಅಂತ ಬಿಟ್ಟು ನೆಕ್ಸ್ಟ್ ಡೇ ಅವ್ರ ತಂಗಿ ಮದುವೆ ಅಲ್ವಾ? ತಂಗಿ ಮದುವೆ ಆದ್ರೂ ಕೂಡ ಇವರೆಲ್ಲಿ ಹೋಗಿದ್ರು? ಡ್ಯೂಟಿ. ನಕ್ಸಲರನ್ನ ಸಾಯಿಸ್ಲಿಕ್ಕೆ ಹೋಗಿದ್ರು. ಓಕೆ, ಅದ್ರಲ್ಲಿ ಏನಾಗ್ಬಿಟ್ಟು ಅವರು ಶರೀರವನ್ನ ತ್ಯಾಗ ಮಾಡ್ಬಿಟ್ರು. ಅಂದ್ಮೇಲೆ ಅವರು ಮೊದಲ ಪ್ರಾಶಸ್ತ್ಯ ಯಾವ್ದಕ್ಕೆ ಕೊಟ್ಟಿದ್ದಾರೆ? ಸೇವೆಗೆ. ತಮ್ಮ ವೈಯಕ್ತಿಕ ಕಾರ್ಯಕ್ಕೆ ಕೊಟ್ಟಿದ್ದಾರೋ ಅಥವಾ ತನ್ನ ಉದ್ಯೋಗ ಕೊಟ್ಟಿದ್ದಾರೋ? ಉದ್ಯೋಗಕ್ಕೆ. ಹೌದು ತಾನೆ? ಹಾಗಿದ್ರೆ ನಾವು ಈಶ್ವರನ ಜೊತೆಯಲ್ಲಿದ್ದಾಗ ಮೊದಲ ಪ್ರಾಮುಖ್ಯತೆ ನಾವು ಯಾವ್ದಕ್ಕೆ ಕೊಡ್ತೀವಿ? ನಾವು ಮೊದಲ ಪ್ರಾಧಾನ್ಯತೆ ಯಾವ್ದಕ್ಕೆ ಕೊಡ್ತೀವಿ? ಈಶ್ವರಿಯ ಸೇವೆ ಕೊಡ್ಬೇಕು. ಆ ಈಶ್ವರ್ಯ ಸೇವೆ ಕೊಡ್ಬೇಕು. ಕೊಡ್ತಾ ಇದ್ದೀವಾ? ಕೊಡ್ತಾ ಇಲ್ಲ, ದುಡ್ಡು ಕೊಡ್ತೀವಿ. ಬಾಬಾ ನಮ್ಮ ಮನೆಯವ್ರ ಜ್ಞಾನಕ್ಕೆ ಬರ್ಲಿ. ಬಾಬಾ ನಮ್ಮ ಸೆಂಟರ್ ಟೀಚರ್ ಸರಿ ಇಲ್ಲ, ಅವ್ರು ಸ್ವಲ್ಪ ಚೇಂಜ್ ಆಗ್ಲಿ. ಬಾಬಾ ಯೋಗೇಶ್ ಅಣ್ಣ ಯಾವಾಗ್ಲೂ ಬೈತಾ ಇರ್ತಾರೆ, ಅವ್ರು ಬೈದೇ ಇರ್ಲಿ. ಅಲ್ವಾ? ಬಾಬಾ ಯಾವಾಗ್ಲೂ ಮಂಡಿ ನೋವು ಇದನ್ನ ಮೊದ್ಲು ಸರಿ ಮಾಡು. ಆದ್ಮೇಲೆ ವಯಸ್ಸಾಗ್ತಾ ಹೋದಾಗ ಶಾರೀರಿಕ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾವೋ ಕಡಿಮೆ ಆಗ್ತಾವೋ? ಜಾಸ್ತಿ ಆಗ್ತದೆ. ಅದ್ರ ಕಡೆನೆ ಗಮನ ಕೊಡ್ತಾ ಇದ್ರೆ ನಾವು ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇವತ್ತು ನಾವು ದಾದಿಯವರನ್ನೆಲ್ಲ ನೋಡಿದ್ವಿ. 80 ವರ್ಷ 90 ವರ್ಷ, ವಿಶೇಷವಾಗಿ ಜಾನಕಿ ದಾದಿಯನ್ನು ನೋಡಿದ್ವಲ್ಲ. 100 ವರ್ಷ ಆದ್ರೂ ಕೂಡ ಆ ಚಳಿಯಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಿದ್ರು? ಕೆಮ್ಮು ಬರ್ತಾ ಇತ್ತು, ಆದ್ರೂ ಕೂಡ ಬಾಯಲ್ಲಿ ಚಾಕ್ಲೇಟ್ ಆಗ್ಬಿಟ್ಟು ನಮ್ಗಿಂತ ಮೊದ್ಲು ಬಂದ್ಬಿಟ್ಟು ಎಲ್ಲಿ ಕೂತ್ಕೊಳ್ತಿದ್ರು ಅವರು? ಡೈಮಂಡ್ ಹಾಲ್. ಡೈಮಂಡ್ ಅಲ್ಲಿ ಕೂತ್ಕೊಳ್ತಿದ್ರು ತಾನೆ. ಅಂದ್ರೆ ಅವರಿಗೆ ತಮ್ಮ ವೈಯಕ್ತಿಕ ಲೆಕ್ಕಾಚಾರದ ಕಡೆ ಹೆಚ್ಚಿಗೆ ಗಮನ ಇತ್ತು, ಬೇರೆಯವರಿಗೆ ಸೇವೆ ಮಾಡಬೇಕು ಅನ್ನುವಂತ ಹೆಚ್ಚಿನ ಆಸಕ್ತಿ ಇತ್ತು. ಬೇರೆ ಸೇವೆ ಮಾಡೋದು. ನಮ್ಗೆಲ್ಲಾದ್ರೂ ಬೇರೆ ಕಡೆ ಪ್ರೋಗ್ರಾಮ್ ಇದ್ದು, ಅಯ್ಯೋ ಅಣ್ಣೋರೇ ಬೆಂಗಳೂರಿನಲ್ಲ, ಅಲ್ಲಿಗೆ ಬರ್ಲಿಕ್ಕೆ ತುಂಬಾ ದೂರನಪ್ಪ. 30 ಕಿಲೋಮೀಟರ್ ಆಗ್ತದೆ. ಎಷ್ಟು ಕಿಲೋಮೀಟರ್ ಆಗ್ತದೆ? ನಮ್ಗೆ 50 ವರ್ಷ ಬೆಂಗಳೂರಿನಲ್ಲಿ 30 ಕಿಲೋಮೀಟರ್ ಹೋಗ್ಲಿಕ್ಕೆ ತುಂಬಾ ದೂರ. ಮತ್ತೆ 100 ವರ್ಷದ ದಾದಿಗೆ ಮೌಂಟ್ ಅಬುದಿಂದ ಲಂಡನ್ ಹೋಗ್ಲಿ ಪಕ್ಕದಲ್ಲೇ ಇದೆ, ಪಕ್ಕದ ಗಲ್ಲಿ, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ತಲುಪಿಬಿಡ್ಬೋದು ಅಲ್ವಾ? ಇಲ್ಲ. ಇಂದ ಅಷ್ಟು ವಯಸ್ಸಿದ್ರು ಕೂಡ ದೇಶ ವಿದೇಶ ತಿರುಗ್ತಾ ಇದಾರೆ ಇಲ್ವಾ? ಹೌದು. ಹಾಗಂತ ಅವ್ರಿಗೆ ಕಾಯಿಲೆ ಇರ್ಲಿಲ್ವಾ? ಸಮಸ್ಯೆ ಇರ್ಲಿಲ್ವಾ? ಇತ್ತು. ಆದ್ರೆ ಅದನ್ನೆಲ್ಲವನ್ನ ಬದಿಗಿಟ್ಟು ಅವ್ರೇನ್ ಮಾಡ್ತಾ ಇದ್ರು? ಸೇವೆ. ಹೋಗ್ತಾ ಇದ್ರು. ಆ? ಸೇವೆಗೆ ಹೋಗ್ತಾರೆ. ವಿಶ್ವ ಸೇವೆಗೋಸ್ಕರ ಹೋಗ್ತಾ ಇದ್ರು ತಾನೆ. ಅದಕ್ಕಾಗಿ ಅವರು ದಾದಿಯರು ಅಂತ ಕರೆಸ್ಕೊಂಡು ತಾನೆ. ಓಕೆ, ನಮ್ಮ ಬಾಬಾರನ್ನ ನಾವು ಕಣ್ಣಿಂದ ನೋಡಿಲ್ಲ, ಒಪ್ಕೊಳ್ಳೋಣ. ದಾದಿಯವರನ್ನಂತೂ ನಾವು ನೋಡಿದೀವಲ್ವಾ? ಹೌದು. ಹಾಗಿದ್ರೆ ಆದ್ಮೇಲೆ ನಮ್ಮ ಮನೋಸ್ಥಿತಿ ಅದೇ ರೀತಿ ಇದೆಯಾ? ಇಲ್ಲ. ನಾವೇನ್ ಮಾಡ್ತೀವಿ? ಅಣ್ಣವ್ರೆ, ನಮ್ಮನೇಲಿ ಹೊಸ ಕಾರ್ ತಂದಿದ್ದಾರೆ, 1 ವಾರ ಮಾತಾಡ್ಸಿಬಿಡಿ ನಮ್ಮನ್ನ. ಯಾಕೋ? ಹೊಸ ಕಾರ್ ತಗೊಂಡಿರೋದಕ್ಕೆ 1 ವಾರ ನಾವೆಲ್ಲಿ ಹೋಗ್ತಿದೀವಿ? ಸುತ್ತಾಗ್ತದೆ. ಅಲ್ವಾ? ಅದೇ ದಾದಿಯವ್ರು ಏನ್ ಮಾಡ್ತಿದ್ರು? ವಿಶ್ವ ಸೇವೆ ಮಾಡ್ತೀವಿ. ಸೇವೆಗೋಸ್ಕರ ವೆಹಿಕಲ್ ಉಪಯೋಗ ಮಾಡ್ತಿದ್ರು ಹೊರತು ಸ್ವಹಿತಾಸಕ್ತಿಗೋಸ್ಕರ ಅಲ್ಲ. ಆದ್ಮೇಲೆ ನಾವು ಲಕ್ಷ್ಮೀನಾರಾಯಣರಾಗ್ತೀವಿ, ವಿಶ್ವ ಕಲ್ಯಾಣ ಕಾರ್ಯಗಳಾಗ್ತೀವಿ, ಅದು ಕೈ ಎತ್ತುತ್ತೀವಿ. ಆದರೆ ಧಾರಣೆ ನಮ್ಮಲ್ಲಿ ಆ ರೀತಿ ಇದೆಯಾ? ಅಟ್ಲೀಸ್ಟ್ ರಾಜಯೋಗಕ್ಕಂತ ಕುತ್ಕೊಂಡಾಗ, ಸೇವೆಗಂತ ಕುಳಿತುಕೊಂಡಾಗ ನಮ್ಮ ಮನೋಸ್ಥಿತಿ ಈ ಪ್ರಪಂಚದಿಂದ ಮುಕ್ತರಾಗಿ ನಿಮಿತ್ತ ಭಾವದಿಂದ ಆ ಸಮಯದಲ್ಲಿ ಮನಬುದ್ಧಿ ಸಂಪೂರ್ಣವಾಗಿ ಯಾರ ಕೈಯಲ್ಲಿ? ಭಗವಂತನ ಕೈಯಲ್ಲಿ. ಯಾವುದಕ್ಕೋಸ್ಕರ? ವಿಶ್ವ ಸೇವೆ. ವಿಶ್ವದಲ್ಲಿರುವಂತಹ ಎಲ್ಲ ಆತ್ಮರ ದುಃಖ, ಕಷ್ಟ, ಸಮಸ್ಯೆ, ಪರಿಸ್ಥಿತಿಗಳು ಅದರಿಂದ ದೂರ ಮಾಡುವುದಕ್ಕೋಸ್ಕರ ಅಂತ ನೀವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಆ ಕರ್ಮದ ಫಲ ಹೇಗಿರ್ತದೆ? ಹೇಗಿರ್ತದೆ? ಮಸ್ತಾಗಿರ್ತದೆ ಇರಲ್ವೋ? ಸ್ವೀಟ್ ಆಗಿರುತ್ತೆ. ಆ ಸಂಪಾದನೆ, ಆ ಸುಖ, ಆ ಆನಂದ ನಮ್ಮ ವೈಯಕ್ತಿಕವಾದಂತ ನೋವನ್ನ ಏನ್ ಮಾಡ್ಬಿಡ್ತದೆ? ಗುಣಪಡಿಸಿ. ಮರ್ಸು ಬಿಡತ್ತೆ ಆತ್ಮೀಯರೇ, ಅಲ್ವಾ? ಇವಾಗ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? 100 ರೂಪಾಯಿ. 100 ರೂಪಾಯಿ ಇದೇನ್ ಮಾಡ್ಬೋದು ನೀವು? ಏನ್ ಮಾಡ್ಬೋದು? ಏನೋ ಒಂದು ತಿಂಡಿ ತಗೊಂಡು ತಿನ್ಬಹುದು, ಹೌದಾ? ಅದೇ 100 ರೂಪಾಯಿಯನ್ನ ತುಂಬಾ ಬಡವನಾಗಿರುವಂತ ವ್ಯಕ್ತಿ ತುಂಬಾ ದಿನ ಊಟ ತಿಂಡಿ ಮಾಡಿಲ್ಲ, ಅಥವಾ ಯಾರಿಗೊಬ್ರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಮಾತ್ರ ಬೇಕು.
ಆ 100 ರೂಪಾಯಿಯನ್ನ ಅವರಿಗೆ ಕೊಟ್ಟು ಅವ್ರ ಮಾತನ್ನ ತೆಗೆದುಕೊಂಡು ಅವರ ಆರೋಗ್ಯ ಚೆನ್ನಾಗಾದಾಗ ಅದಲ್ಲಿ ಸುಖ ಸಿಗತ್ತೋ ಅವ್ರು ನೀವು ತಿಂಡಿ ತಿಂದಿ ಸುಖ ಸಿಗತ್ತೋ? ಅವ್ರಿಗೆ ಸುಖ ಸಿಗುತ್ತೆ, ನಾವು ತಿಂಡಿ ತಿಂದು ಸುಖ ಬರಲ್ಲ. ನೀವು ಉಪವಾಸ ಮಾಡ್ಬೇಕು ಅಂತಾನಿಲ್ಲ, ನಿಮಗೆ ಊಟ ಇದೆ, ಅದು 100 ರೂಪಾಯಿ ಇರೋದ್ರೆ ಎಕ್ಸ್ಟ್ರಾ ಏನ್ ಮಾಡ್ಬೋದು, ನಾಳೆಗೆ ರುಚಿಗೆ ತಿನ್ನುವಂಥದ್ದು ಅವಕಾಶ ಇರ್ತದೆ. ಯಾವ್ದು ಉತ್ತಮ? ಅವ್ರಿಗೆ ಕೊಡೋದು ಅವ್ರು ಕೊಡೋದೇ ಹಾಗೆ ವರ್ತಮಾನ ಸಮಯದಲ್ಲಿ ನಿಮ್ಮ ಯೋಗ ಹೇಗಿರಬೇಕು ಅಂತಂದ್ರೆ, ಪೂರ್ತಿ ವಿಶ್ವ ಏನು ಬಂಧನದಲ್ಲಿ ಬಂಧಿತವಾಗಿದೆ ಅವರನ್ನ ಆ ಬಂಧನದಿಂದ ನಾನೇನ್ ಮಾಡ್ಬೇಕು, ಮುಕ್ತ ಮಾಡ್ಲಿಕ್ಕೆ ನಾನು ನಿಮಿತ್ತನಾಗ್ಬೇಕು ಮತ್ತು ನಾನು ಮಾಸ್ಟರ್ ಮುಕ್ತಿದಾತ ಆಗ್ಬೇಕು. ಹಾಗೆ ಅವನ್ನ ಮುಕ್ತಿ ಮಾಡೋರು ಯಾರು? ಹೇಗೆ? ನಮ್ಮ ಮುಖಾಂತರ ಸಾಧನೆ. ನಮ್ಮ ಸಾಧನ ಮೂಲಕ. ಆದರೆ ಯಾವ್ದನ್ನು ಕೊಡ್ತಾ ಇರ್ತಾರೆ ಬಾಬಾ ಅವರಿಗೆ? ಸಪ್ತ ಗುಣಗಳು, ಶಕ್ತಿಗಳು. ಗುಣಗಳು. ಯಾರ ಮೂಲಕ ಹೋಗ್ತಾ ಇದೆ? ನಮ್ಮ ಸಾಧನ ಹೋಗ್ತಾ ಇದೆ. ಈಗ ಒಂದು ಪಾತ್ರೆಯನ್ನ ಸಾಂಬಾರು ಮಾಡ್ಲಿಕ್ಕೆ ಬೆಂಕಿ ಮೇಲೆ ಇಟ್ಟಿದ್ದಾರೆ, ಹೌದು ತಾನೆ? ಅವಾಗ ಆ ಪಾತ್ರೆ ಏನಾಗ್ತದೆ, ಹೆಚ್ಚಿಗೆ ಹೊತ್ತು ಬೆಂಕಿಯಲ್ಲಿ ಇದ್ದಷ್ಟು ತಂಪಾಗ್ತಾ ಇರ್ತದೆ. ಬಿಸಿ ಆಗ ಓಕೆ. ಒಂದು ಪಾತ್ರೆನ ಐಸ್ ಕ್ರೀಮ್ ಮಾಡ್ಲಿಕ್ಕೆ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ, ಅದು ಬಿಸಿ ಆಗ್ತಾ ಇರ್ತದೆ. ಇಲ್ಲ, ಕೋಲ್ಡ್ ಅದಕ್ಕೆ ಅದು ಕೋಲ್ಡ್ ಅಲ್ಲಿ ಇದೆ. ಕೋಲ್ಡ್ ಆಗಿ ಓಕೆ ಸರಿ. ಆ ಪಾತ್ರೆಯನ್ನು ನೀವು ಫ್ರಿಜ್ ಅಲ್ಲೂ ಇಡ್ಲಿಲ್ಲ, ಬೆಂಕಿ ಮೇಲೂ ಇಟ್ಟಿಲ್ಲ, ಮಧ್ಯದಲ್ಲಿ ಇಟ್ಟಿದ್ದೀರಿ ಎಲ್ಲೋ ಒಂದ್ ಕಡೆಗೆ, ಅವಾಗ ಏನಾಗ್ತದೆ? ಹಂಗೆ ಇರುತ್ತೆ. ಆಗಲ್ಲ, ಕೋಲ್ಡ್ ಆಗಲ್ಲ. ಆ ಏನು ವಾತಾವರಣ ಬಿಸಿ ಆದ ಅದು ಬಿಸಿ ಆಗ್ತದೆ, ವಾತಾವರಣ ತಣ್ಣಗಾದ್ರೆ ಅದು ತಣ್ಣಗಾಗ್ತದೆ. ಓಕೆ, ಈಗ ನೀವು ನಿಮ್ಮ ಮನಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಸಿಟ್ಟಿದೆ, ಅಭಿಮಾನ ಇದೆ, ಚಿಂತೆ ಇದೆ, ಪರಿಸ್ಥಿತಿ ಇದೆ ಅಂದ್ರೆ ಯಾರ ಜೊತೆಗಿದ್ದೀರಿ? ರಾವಣ ಜೊತೆಗೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಈ ಅನುಭವ ಆಗ್ತಾ ಇದೆ, ಎಲ್ಲಿದ್ದೀರಿ? ಬಾಬನ್ ಜೊತೆಗೆ. ಓಕೆ, ಮಧ್ಯದಲ್ಲಿ ಇದ್ದೀರಾ ಅಂತಂದ್ರೆ ಏನೂ ಇಲ್ಲ. ಮಧ್ಯದಲ್ಲಿ ಇದ್ದೀರಾ ಅಂತಂದ್ರೆ ಬೆಳಿಗ್ಗೆ ಅಮೃತ ವೇಳೆಗೆ ಮುರ್ಲಿಕ್ಕೆ ಕೇಳಬೇಕಾದ್ರೆ ಬಾಬಾ 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 ಬಾಬಾ. ಲೌಕಿಕ ಹೋದ ತಕ್ಷಣದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೆಂಗೆ ವಾತಾವರಣ, ಹೇಗೆ ವಾಯು, ಹಂಗೆ ನಮ್ಮನ್ನೇನ್ ಮಾಡ್ಕೊಂಡ್ಬಿಡೋದು, ಚೇಂಜ್ ಆಗ್ಬಿಡುದು. ಯಾವುದೋ ಒಂದು ಜೊತೆಗೆ ನಾವು ಜೋಡಣೆ ಆಗಿರುವಂಗಿಲ್ಲ, ಹಿಂಗಿರ್ತದೆ ಅದರ ಪ್ರಭಾವಕ್ಕೆ ನಾವೇನ್ ಮಾಡೋದು, ಪ್ರಭಾವಿತರು ಆಗ್ಬಿಡುದು. ಹಾಗೆ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೋಸ್ಥಿತಿ ಹೇಗಿರ್ತದೆ, ಶರೀರದ ಸ್ಥಿತಿ ಹೇಗಿರ್ತದೆ ಅಲ್ಲ, ಹಣಕಾಸಿನ ಸ್ಥಿತಿ ಹೇಗಿರ್ತದೆ ಅಲ್ಲ, ಮನಸ್ಸಿನ ಸ್ಥಿತಿ ಹೇಗಿರ್ತದೆ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು, ಅದಕ್ಕೆ ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿರುವಂತ ಎಲ್ಲ ಸಹೋದರ ಆತ್ಮರ ಸಾಲವನ್ನ ತೀರಿಸ್ಲಿಕ್ಕೆ ನೀವೇನಾಗ್ಬೇಕು, ನಿಮಿತ್ತರಾಗಬೇಕು. ಬಾಬಾ ಹೇಳ್ತಾರೆ ದಾತ. ದಾತ ಅಂತಂದ್ರೆ ಯಾರು? ಕೊಡುವಂತವ್ರು. ಯಾರಿಲ್ಲಿ ಕೊಡೋದು? ಬಾ. ಆವಾಗ ನೀವು ಮನ ಬುದ್ಧಿ ಯಾರ ಜೊತೆಗೆ ಇಟ್ಕೊಳ್ಬೇಕು, ಆವಾಗ ವೈಯಕ್ತಿಕ ಹಿತಾಸಕ್ತಿ ಏನೇನ್ ಮಾಡ್ಬೇಕು, ಬದಿಗೊತ್ತಬೇಕು. ಹಾಗಿದ್ರೆ ನಾವು ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗುತ್ತಿದಾಗ ನಮ್ಗೆ ಆ ದಿನಕ್ಕೆ ಬೇಕಾಗಿರುವಂತ ಶಾರೀರಿಕ ಮಾನಸಿಕವಾಗಿರುವಂತ ಸಾಧನಗಳು, ಶಕ್ತಿಗಳು ಸಿಗ್ತಾವೋ ಸಿಗಲ್ವೋ? ಸಿಗ್ತದೆ ತಾನೆ? ಇವತ್ತು ಬೆಂಗಳೂರಂತ ಊರುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೀವು ಜಾಯಿನ್ ಆದಾಗ ನಿಮ್ಮ ಮನೆ ಬಾಗಿಲಿಗೆ ವೆಹಿಕಲ್ ಕಳಿಸ್ತಾರೆ, ಹೌದು ಅಲ್ವೋ? ಅವ್ರದೇ ಕ್ಯಾಂಟೀನ್ ಅಲ್ಲಿ ಊಟ ಕೊಡಿಸ್ತಾರೆ, ಕೊಡ್ಸಲ್ಲ ಕೊಡಲ್ವೋ? ಫ್ರೀಯಾಗಿ ಕೊಡ್ತಾರ, ದುಡ್ಡು ಕೊಡ್ಬೇಕು? ವರ್ಷಕ್ಕೊಂದ್ಸಲ ಕಂಪಲ್ಸರಿ ಏನ್ ಮಾಡ್ತಾರೆ, ಬಾಡಿ ಚೆಕ್ಅಪ್ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲಾನು ಕೂಡ ಮಾಡಿಸ್ತಾರೆ, ಹೌದು ಅಲ್ವೋ? ಕೆಲವೊಂದ್ಸಲ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ, ಸ್ಕೂಲ್ ಫೀಸ್ ಅನ್ನು ಕೂಡ ಕೊಡ್ತಾರೆ. ಯಾಕೆ? ನಮ್ಗೊಬ್ನೇ ಕೆಲಸ ಮಾಡ್ತಾರೆ ಅಲ್ವಾ? ಮನುಷ್ಯಾತ್ಮರು ಮಾಲೀಕರಾಗಿರುವಂತ ಕಂಪನಿಗೆ ಕೆಲಸ ಮಾಡಿದಾಗ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಶಿವಬಾಬಾ ಮಾಲೀಕರಾಗಿರುವಂತ ಕಂಪನಿ ನಾವ್ ಕೆಲಸ ಮಾಡಿದ್ರೆ ನಮ್ಮದನ್ನ ನೋಡ್ಕೊಳಲ್ವಾ ಬಾಬಾ? ಅವಾಗ ನಾವು ಅವ್ರಿಗೆ ಕೇಳಬೇಕಾದ ಅನಿವಾರ್ಯತೆ ಇರುತ್ತಾ? ನಿಮ್ಗೇನು ಬೇಕು ಬಾಬಾ ಅದನ್ನ ಏನ್ ಮಾಡ್ತಾರೆ, ಸಮಯಕ್ಕೆ ತಕ್ಕಾಗಿ ವ್ಯಕ್ತಿ, ವಸ್ತು, ವಿಷಯ, ಶ್ರೀಮತ, ಶಕ್ತಿ ಎಲ್ಲವನ್ನು ಏನ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಆದ್ಮೇಲೆ ಬಾಬಾ ನಮ್ಮನ್ನ ಈಶ್ವರಿ ಸೇವೆ ಕಳಿಸ್ತಾರೆ. ಕಳಿಸಿದಾಗ ನಮ್ಗೆ ಏನೇನು ಬೇಕೋ ಅದ್ರ ವ್ಯವಸ್ಥೆ ಮಾಡ್ತಾರೋ ಮಾಡಲ್ವೋ? ಊಟ, ತಿಂಡಿ, ಇಡ್ಲಿಕ್ಕೆ, ಕುತ್ಕೊಳ್ಳಿಕ್ಕೆ ಮೈಕ್ ಅಂತೆ, ಚೇರ್ ಅಂತೆ ಎಲ್ಲಾನು ಕೂಡ ಕೊಡ್ತಾರಲ್ವಾ? ಯಾರಿಗೆ ಚೆನ್ನಾಗಿರೋದನ್ನು ಕೊಡ್ತಾ ಇರ್ತಾರೆ. ಸೇವೆ ಮಾಡ್ತಾರೆ ಅವ್ರಿಗೆ. ಚೆನ್ನಾಗಿ ಸೇವೆ ಮಾಡೋರ್ಗೆ ಏನಾಗ್ತದೆ, ಚೆನ್ನಾಗಿ ಸಿಗ್ತಾ ಇರ್ತದೆ. ಓಕೆ, ನನಗದು ಸಿಕ್ಕಿಲ್ಲ ಅಂತಂದ್ರೆ ಮಾಡಿಲ್ಲ, ನಾನು ಆ ಪ್ರಮಾಣದಲ್ಲಿ ಸೇವೆಗೆ ನಿಮಿತ್ತ
ಆಗಿಲ್ಲ. ಅದಕ್ಕಾಗಿ ಆ ಒಂದು ಇಂದ್ರಿಯ ಸುಖಕ್ಕಿಂತ ಸೇವೆಯ ಫಲದ ಕಡೆಗೆ ನಾವೇನ್ ಮಾಡ್ತಾ ಇರ್ಬೇಕು, ಗಮನ ಕೊಡಬೇಕು. ಆದ್ಮೇಲೆ ಒಂದು ಸೀಕ್ರೆಟ್ ಏನು ಗೊತ್ತಾ, ಪ್ರಪಂಚದ ಜನರಿಗೆ ಮುಕ್ತಿ ಕೊಡ್ಲಿಕ್ಕೆ ನೀವೆಷ್ಟು ಮುಕ್ತಿದಾತರಾಗ್ತಿರೋ ಇಂಡೈರೆಕ್ಟ್ ಆಗಿ ನೀವು ಕೂಡ ಮುಕ್ತಿ ಆಗ್ತಾ ಇರ್ತೀರಿ. ಯಾಕೆ ಹೇಳಿ? ನಾವು ಏನ್ ಕೊಡ್ತೀರೋ ಅದೇ ಭಗವಂತನ ಸೇವೆಯಲ್ಲಿರ್ತೀವಲ್ಲ. ಯಾಕೆ ಅಂತಂದ್ರೆ ಭಗವಂತ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ನೀವ್ ಯಾರ ಜೊತೆ ಸಾಲ ಮಾಡಿದಿರಲ್ಲ ಅವ್ರಿಗೆ ಏನ್ ಮಾಡ್ತಾ ಇರ್ತಾರ ಅವರು, ಕೊಡ್ತಾರೆ. ಯಾರ್ಯಾರ ಜೊತೆ ಸಾಲ ಮಾಡಿದ್ರಲ್ಲ 84 ಜನ್ಮದಲ್ಲಿ ಅವರಿಗೆ ಮಾತ್ರ ಕೊಡ್ಲಿಕ್ಕೆ ಆಗತ್ತೆ ಹೊರತು ಬೇರೆಯವ್ರಿಗೆ ಭಗವಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಹೆಸರಿಗೆ ಮಾತ್ರ ಏನು ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂತ, ಆದ್ರೆ ಫೈನಲಿ ಏನು, ನಮ್ದು ಕ್ಲಿಯರ್ ಆಗ್ತಿದೆ. ನನ್ನ ಸಾಲನ ಏನಾಗ್ತಾ ಇದೆ, Clear. ಕ್ಲಿಯರ್ ಆಗ್ತದೆ. ಅಥವಾ ಭವಿಷ್ಯದಲ್ಲಿ ಸತ್ಯಯುಗ ತ್ರೇತಾಯುಗದಲ್ಲಿ ನಾನು ಏನು ಪಂಚತತ್ವ ಮತ್ತು ಮನುಷ್ಯಾತ್ಮರ ಬೇರೆ ಆತ್ಮಗಳ ಜೊತೆಗೆ ನಾನು ಇರ್ತೇನೋ ಅದಕ್ಕೆ ಅಡ್ವಾನ್ಸ್ ಪೇಮೆಂಟ್ ಏನ್ ಮಾಡ್ತಿದ್ದೀನಿ ಈಗಲೇ ಮಾಡ್ತಾ ಇದ್ದೀನಿ. ಫೈನಲಿ ಲಾಭ ಯಾರಿಗೆ, ನನಗೆ ನನಗೆ ತಾನೆ. ಅದಕ್ಕಾಗಿ ಆ ಬೇಹದ್ದಿನ ವಿಷಯವನ್ನ ಜ್ಞಾನವನ್ನ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡಿ, ಮಾಸ್ಟರ್ ಮುಕ್ತಿದಾತರಾಗಿ ಮತ್ತು ನಿಮಿತ್ತರಾಗಿ ಈ ವಿಧಿಯಲ್ಲಿ ಈ ಆಧಾರದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಇನ್ಮೇಲೆ ಕಾರ್ಯ ಸಾಧನೆಯನ್ನ, ತಪಸ್ಸನ್ನ, ಯೋಗವನ್ನ ಸಮಯದ ಅನುಸಾರ ಮಾಡಬೇಕಾಗ್ತದೆ. ನಿಮ್ಮ ಸಣ್ಣ ಸಣ್ಣ ವಿಷಯವನ್ನ ಎದುರುಗಡೆ ಇಟ್ಕೊಳ್ಬೇಡಿ. ಇನ್ನೊಂದು ಮಜಾ ಏನು ಗೊತ್ತಾ ಆತ್ಮೀಯರೇ, ಈಗ ಯಾರೋ ಒಬ್ರು ಅಣ್ಣಂದಿರ ಅಕ್ಕಂದ್ರೆ ನಿಮ್ಗೆ ಫೋನ್ ಮಾಡಿದ್ರು, ನೀವು ಬಾಬನಿಗೆ ಹೇಳಿದ್ರಿ, ಸಮಸ್ಯೆ ಪರಿಹಾರ ಆಯ್ತು, ಅವ್ರು ಥ್ಯಾಂಕ್ಸ್ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಹೇಳ್ತಾರೆ. ನಿಮ್ಮ ವೈಯಕ್ತಿಕ ಸಮಸ್ಯೆನೂ ಪರಿಹಾರ ಆಯ್ತು ಬಾಬನ ಕಾರಣದಿಂದ, ಖುಷಿ ಆಗತ್ತೋ ಆಗಲ್ವೋ? ಹೌದು. ಖುಷಿ ಆದಾಗ ಓಕೆ, ಇವತ್ತೊಂದು 2 ಜನ ಹೇಳಿದ್ರು, ನಾಳೆ ಒಂದು 4 ಜನ ಹೇಳ್ತಾರೆ. ಹೀಗೆ ಹೇಳಿದಾಗ ಅದನ್ನೇ ನಾವು ಮಾಡ್ತಾ ಕೂತ್ಕೊಳ್ಬೇಕು, ಇಲ್ಲಿ ಬಾಬಾ ಹೇಳಿರೋದನ್ನು ಕೂಡ ಮಾಡ್ಬೇಕು, ಮಾಡ್ಬೇಕಲ್ವಾ? ಯಾಕೆ ಅಂತಂದ್ರೆ ಅಲ್ಲಿ ಖುಷಿ ಕೊಡೋದಿಲ್ಲ ಅಂತಲ್ಲ, ಸಂತೋಷನೂ ಕೂಡ ಆಗತ್ತೆ. ಆದ್ರೆ ಬಾಬಾ ಅದನ್ನ ಹೇಳ್ತಾರೆ ರಾಯಲ್ ಮಾಯಿ ಅಂತ ಹೇಳ್ತಾನೆ. ಬಾಬಾ ಏನ್ ಹೇಳ್ತಾರೆ, ರಾಯಲ್ ಮಾಯಿ ಅಂತಂದ್ರೆ ಏನು, ಕೆಲವು ಜನರನ್ನ ಸಂತೃಪ್ತ ಮಾಡೋದ್ರಲ್ಲಿ ಮಾತ್ರ ನೀವು ಬ್ಯುಸಿ ಆದ್ರೆ ಹೊರತು ವಿಶ್ವ ಕಲ್ಯಾಣಕ್ಕೆ ನೀವೇನಾಗಿಲ್ಲ, ನಿಮಿತ್ತರು ಆಗಿಲ್ಲ. ಅದನ್ನು ಕೂಡ ಮಾಡಿ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗ್ತಾ ಇರ್ತದೆ ಸ್ವಲ್ಪ ಸ್ವಲ್ಪ. ಓಕೆ, ಇನ್ನೊಂದು ಬೇಹದ್ದಿನಲ್ಲಿ ಎಷ್ಟು ಮಾಡ್ತಾ ಹೋಗ್ತಿರೋ ನಿಮಗೆ ಮಾತ್ರ ಗೊತ್ತಾಗತ್ತೆ ಹೊರತು ಯಾರ ಬಾಯಿಂದನೂ ಕೂಡ ಥ್ಯಾಂಕ್ ಯು ಅಂತ ಬರೋದಿಲ್ಲ. ಯಾಕೆ ಬರೋದಿಲ್ಲ ಯಾರ ಬಾಯಿಂದನೂ? ಬೇಹದ್ದಿನಲ್ಲಿ ಮಾಡಿದ್ರೆ, ವಿಶಾಲದಲ್ಲಿ ಮಾಡಿದ್ರೆ ಯಾರ ಬಾಯಿಂದನೂ ನಿಮ್ಮ ಹತ್ರ ಥ್ಯಾಂಕ್ ಯು ಅಂತ ಬರೋದಿಲ್ಲ. ಯಾಕೆ? ಇವರೇ ಅಂತ ಗೊತ್ತಿರಲ್ಲ ಅವ್ರಿಗೆ. ನಿಮ್ಮಿಂದಾನೇ ಸಿಕ್ಕಿದ್ರೆ ಅವ್ರಿಗೆ ಏನಾಗಿಲ್ಲ ಗೊತ್ತಿಲ್ಲ. ನಿರಾಕಾರ ರೂಪದಲ್ಲಿ ಏನಾಗ್ತಾ ಇರ್ತದೆ, ಅವ್ರಿಗೆ ಸಿಗ್ತಾ ಇರ್ತದೆ. ಆದ್ರೆ ಅವರು ಯಾರಿಗೆ ಥ್ಯಾಂಕ್ ಯು ಹೇಳ್ತಾ ಇರ್ತಾರೆ? ಭಗವಂತನಿಗೆ. ಭಗವಂತನಿಗೆ. ಭಗವಂತ ಆ ಥ್ಯಾಂಕ್ ಯು ಇಟ್ಕೊಳ್ತಾರಾ? ಇಲ್ಲ. ಯಾರಿಗೆ ಕೊಡ್ತಾರೆ? ಅವ್ರೇ ಮಕ್ಳಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಏನಾಗ್ತಿದ್ರು ಗೊತ್ತಾ, ನಮ್ಮ ಅಪ್ಪ ಅಮ್ಮ ಎಲ್ಲಾದ್ರೂ ಪ್ರೋಗ್ರಾಮಿಗೆ ಹೋಗಿರ್ತಿದ್ರು, ನಾವು ಸ್ಕೂಲಿಗೆ ಹೋಗಿರ್ತಿದ್ವಿ. ಪ್ರೋಗ್ರಾಮಿಗೆ ಹೋದಾಗ ಅಲ್ಲಿ ಕೊಟ್ಟಿರುವಂತ ಚೌಚೌ ಆಗ್ಲಿ, ದೂದ್ ಪೇಡ ಆಗ್ಲಿ, ಜಿಲೇಬಿ ಆಗ್ಲಿ ಏನ್ ಮಾಡ್ತಿದ್ರು, ಕವರ್ ಹಾಕ್ಬಿಟ್ಟು ತಗೊಂಡ್ಬರ್ತಿದ್ರು. ಮಾತಾಡೋ ಒಳ್ಳೆ ಅನುಭವ ಇದೆ. ಓಕೆನಾ? ತಗೊಂಡು ಬಂದ್ಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಸಿಗ್ತಾ ಇತ್ತು. ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡ್ಲಿಲ್ಲ. ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಯಾರು? ಅಪ್ಪ ಅಮ್ಮ. ತಿಂಡಿ ಸಿಕ್ಕಿದ ಯಾರಿಗೆ? ಮಕ್ಕಳಿಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಸಮಯದ ಅನುಸಾರ ಈ ಎಲ್ಲದಿಂದ ನಾನು ನನ್ನದು ಅವ್ರಿಗೆ ಮಾಡಿದ್ದೇನೆ, ಫಲ ಸಿಕ್ಕಿದೆ, ನನ್ನ ಉಪಯೋಗ, ಇದೆಲ್ಲ ಜಂಜಾಟದಿಂದ ನಿಮ್ಮ ಮನಸ್ಸನ್ನ ಏನ್ ಮಾಡಿ ಮುಕ್ತರನ್ನಾಗಿ ಮಾಡಿ ಶಾಂತ. ಮೊದ್ಲು ನೀವು ಮುಕ್ತರಾಗಿ. ಯಾವ್ಯಾವ್ದಿಂದ ಮುಕ್ತರಾಗ್ಬೇಕು? ಬಂಧನದಿಂದ, ಕರ್ಮ ಬಂಧನದಿಂದ. ಒಂದು ಮಜಾ ಇಲ್ಲ ನಿಮ್ಗೆ ಯಾವ ರೀತಿ ಕರ್ಮ ಬಂಧನ ಅಂತ? ಸಣ್ಣ ಸಣ್ಣದು ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಬಂಧನದಿಂದ ಮುಕ್ತರಾಗ್ಬಿಡ್ತೀವಿ ಅಂತ. ಸಣ್ಣ ಸಣ್ಣ ಬಂಧನದಲ್ಲಿ ಏನಾಗ್ಬಿಡ್ತೇವೆ? ಸಿಕ್ಕಾಕೋ. ಹೌದಾ? ಯಾವ್ದು ಸಣ್ಣ ಬಂಧನ? ಮನಸ್ಸಿನ ಪರಂಧಾಮ ರೆಡ್ ಇದೆ, ರೆಡ್ ನೋಡ್ತಾ ಇರ್ಬೇಕು. ಬಾಬಾ ವೈಟ್ ಇದಾರೆ, ಬಾಬಾನ ನೋಡ್ತಾ ಇರ್ಬೇಕು. ನೋಡೋದಲ್ಲ ಏನಾಗಿರ್ತದೆ ನಿಮ್ಮ ಮನಸ್ಸು ಬುದ್ಧಿ? ಎಂಗೇಜ್ ಆಗ್ಬಿಟ್ಟಿರ್ತದೆ. ಬಾಬಾ ವೈಟ್ 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 ನೋಡಿ 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 ನೋಡಿ. ಆವಾಗ ಏನಾಯ್ತು, ನಿಮ್ಮ ಮನ ಬುದ್ಧಿ ವೈಟ್ ನೋಡೋದಲ್ಲೇ ಬ್ಯೂಸಿ ಆದಾಗ ಬಾಬನಿಗೆ ನಿಮ್ಮ ಮನಸ್ಸು ಬುದ್ಧಿ ಕೊಡ್ಲಿಕ್ಕೆ ಆಗತ್ತಾ? ಇದು ಸೂಕ್ಷ್ಮ ಬಂಧನ. ಹೌದೋ ಅಲ್ವೋ? ಹೌದೋ ಅಲ್ವೋ? ಹೌದು. ಯಾರು ಮಾಡ್ಕೊಟ್ಟು?
ಹೀಗೆ ಸಣ್ಣ ಸಣ್ಣ ವಿಷಯದಲ್ಲಿ ನಾವೇನ್ ಮಾಡ್ತೀವಿ, ಯಾಕೆ ಅದು ಹಂಗಾಗತ್ತೆ ಅಂತಂದ್ರೆ ಅಲ್ಲಿಂದನೂ ನೀವು ಮನಸ್ಸನ್ನ ತೆಗೆದಾಗ ಹಗುರತೆಯ ಅನುಭವ ನಿಮ್ಗೆ ಆಗ್ತಾ ಇರೋದಿಲ್ಲ. ನಿಧಾನಕ್ಕೆ ನಿದ್ರೆ ಬರ್ತಾ ಇರ್ತದೆ. ಏನ್ ಬರ್ತಾ ಇರ್ತದೆ? ಇದ್ರೆ ಆ ನಿದ್ರೆ ಬರಬಾರ್ದು ಅಂತ ಮನಸ್ಸು ಬುದ್ಧಿಯನ್ನು ನೀವೇನ್ ಮಾಡಿರ್ತೀರಿ? ನೋಡ್ತಾ ಇರ್ತೀವಿ. engage ಮಾಡಿ. ಕೆಲವೊಂದ್ಸಲ ನಿಮ್ ಈಶ್ವರಿ ಜೀವನದಲ್ಲಿ ನೋಡಿ ಏನು ಮಾಡಿದ್ರು ಹಗೂರ ಆಗ್ತಾ ಇರ್ತದಲ್ವ, ಅವಾಗ ಅನ್ಸುತ್ತೆ ಈ ರಾಜಯೋಗ ಎಷ್ಟು ಸಹಜನಪ್ಪ ಅಂತ ಅನ್ಸತ್ತೋ ಅನ್ಸಲ್ವೋ? ಹೌದು. ಅದು ಕೆಲವೊಂದ್ಸಲ ಕೂತ್ಕೊಂಡಾಗ ಹೆಂಗ ನಿದ್ದೆ ಬರ್ತದೆ ಅಂತಂದ್ರೆ ಹಿಂಗ್ ಮಾಡ್ತಾ ಇರ್ತೀವಿ ಕಾಲಿಂಗ್ ಹೆಂಗೋ ಮಾಡಿ ನಿದ್ದೆನ ಏನ್ ಮಾಡೋದು, ಕಂಟ್ರೋಲ್ ಮಾಡೋದು, ಬಾಬಾನ ಹತ್ರ ಮಾತಾಡೋದು, ರೆಡ್ ಲೈಟ್ ನೋಡೋದು, ವೈಟ್ ಕಿರಣ ನೋಡೋದು, ಮೂರು ಲೋಕ ಏನೇನು ಮಾಡಿದ್ರು ಕೂಡ ಏನಾಗೋದಿಲ್ಲ, ಕಂಟ್ರೋಲ್. ನಿದ್ದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕೆಲವೊಂದ್ಸಲ ಹೆಂಗಾಗತ್ತೆ ಗೊತ್ತಾ? ನನ್ನ ಅನುಭವ ನಾನು ಹೇಳ್ತಾ ಇರೋದು, ಸರಿನಾ? ಅದು ಮಾಡ್ತಾ ಇರ್ತೀವ, ಕೆಲವೊಂದ್ 2 ನಿಮಿಷ ಟಕ್ ಅಂತ ಮನಸ್ಸು ಏನಾಗ್ಬಿಡುತ್ತೆ, ಶಾಂತ ಆಗ್ಬಿಡುತ್ತೆ. ಅವಾಗ ಹೌದಲ್ಲ, ಇಷ್ಟು ಈಸಿ ಅಲ್ವ, ಅವಾಗ ಯಾಕೆ ಕಷ್ಟ ಆಗ್ತಿತ್ತು ಅದು? ಯಾಕೆ ಕಷ್ಟ ಆಗ್ತಿತ್ತು ಹೇಳಿ? ನಾನು ಅಂತ ಬುದ್ಧಿ ಭಗವಂತನಲ್ಲಿ ಜೋಡ್ಸಿರಲ್ಲ ಅದಕ್ಕೆ. ಯಾಕೆ ಕಷ್ಟ ಆಗ್ತಿತ್ತು ಅಂತಂದ್ರೆ ಭಗವಂತ ಉಪಯೋಗ ಮಾಡುವಷ್ಟು ನಾನಿನ್ನು ಯೋಗ್ಯ ಆಗಿಲ್ಲ. ಆಗಿರಲಿಲ್ಲ. ಇನ್ನೂ ಬಾಬನಿಂದಲೇ ಕ್ಲೀನಿಂಗ್ ಪ್ರೋಸೆಸ್ ಏನೋ ನಡೀತು. ನಡೀತು. ಒಂದ್ಸಲ ಅವನು ಉಪಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗ ಏನಾಗೋದಿಲ್ಲ ನಿಮ್ಗೆ. ಸಹಜ. ಈಗ ನಿಮ್ದೊಂದು ಶಾಪ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಶಾಪ್ ಇದೆ ಅಥವಾ ನಿಮ್ದೊಂದು ಹೋಟೆಲ್ ಇದೆ ಅಂತ ತಿಳ್ಕೊಳ್ಳಿ. ಏನಿದೆ? ಹೋಟೆಲ್. ಹೋಟೆಲ್ಗೆ ಏನ್ ಮಾಡ್ತೀರಿ? ಹೋಟೆಲ್ ಇದೆ ಏನ್ ಮಾಡ್ತೀರಾ? ಕಾಫಿ, ಟೀ, ಟಿಫನ್. ಹೋಟೆಲ್ ಓಪನ್ ಆಗೋದು ಎಷ್ಟು ಗಂಟೆಗೆ? ಬೆಳಿಗ್ಗೆ ನಿಮ್ಮ ಹೋಟೆಲ್ ಓಪನ್ ಆಗೋದು ಎಷ್ಟು ಗಂಟೆಗೆ? 6 ಗಂಟೆಗೆ. 6 ಗಂಟೆ. 6 ಗಂಟೆಗೆ ಹೋಟೆಲ್ ಓಪನ್ ಅಂತ ನೀವು ಎಷ್ಟು ಗಂಟೆ ಹೋಗ್ಬೇಕು? 5ಕ್ಕೆ. 4 ಗಂಟೆಗೆ ಹೋಗ್ಬೇಕು. ಹೌದು. 4 ಗಂಟೆಗೆ ಹೋಗಿ ಮೊದಲೇ ದಿನ ಪಾತ್ರೆ ಎಲ್ಲ ತೊಳೆದು, ಕಸ ಗುಡಿಸಿ, ನೆಲ ಒರೆಸಿ, ಟೇಬಲ್ ಒರೆಸಿ, ಇಡ್ಲಿ, ವಡ, ಸಾಂಬಾರು, ಚಟ್ನಿ, ಉಪಮಾ, ಕೇಸರಿ ಬಾತು, ಹೋಟೆಲ್ ನಾನು ಹೇಳಿದ್ದು ಸರಿನಾ? ಬನ್ಸು, ಪುರಿ ಎಲ್ಲ ರೆಡಿ ಮಾಡ್ಬೇಕು ತಾನೆ? ಹೌದು. ಅವಾಗ ಅದನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಸುಸ್ತು, ಕಷ್ಟ, ನಿದ್ರೆ ಎಲ್ಲ ಬರ್ತಾ ಇರ್ತದೋ ಇರಲ್ವೋ? ಇಲ್ಲ. ಇಲ್ಲ. ಮಾಡ್ತಾ ಇರ್ಬೇಕಾದ್ರೆ ಬರೋದು. ಯಾಕೆ ಮಾಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಇಷ್ಟೆಲ್ಲ ಮಾಡ್ಬೇಕಲ್ವ ಕ್ಲೀನಿಂಗ್ ಎಲ್ಲ. ಓಕೆ, ಸರಿ. 6 ಗಂಟೆಗೆ ಹೋಟೆಲ್ ಓಪನ್ ಆಯ್ತು. ಓಕೆ, ಗಿರಾಕಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು, ವ್ಯಾಪಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಲಾಭ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನಿದ್ರೆ ಬರ್ತದೋ ಬರಲ್ವೋ? ಬರಲ್ಲ. ಅರ್ಥ ಆಯ್ತು? ಅಂದ್ರೆ ನಿಮ್ಗೆ ನಿದ್ರೆ ಬರ್ತಾ ಇದೆ ಏನರ್ಥ? ನೀವು 4 ಗಂಟೆಯಿಂದ 6 ಗಂಟೆಗೆ ಏನ್ ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ ಏನ್ ಬರ್ತದೆ? ಇದ್ರೆ ಯಾಕೆ ಹೇಳಿ? ಅಲ್ಲಿ ವ್ಯಾಪಾರ ಆಗಿಲ್ಲ. ಇಲ್ಲ. ನೀವು ವ್ಯಾಪಾರಕ್ಕೋಸ್ಕರ ಏನ್ ಮಾಡ್ತಿದ್ದೀರಿ? ರೆಡಿ ಆಗ್ತಾ ಇದ್ದೀರಾ. ನಿದ್ರೆ ಯಾವಾಗ ಓಡೋಗ್ತದೆ? ಲಾಭ 6 ಗಂಟೆ ಮೇಲೆ. ಹಾಗೆ ಇಲ್ಲಿ ಭಗವಂತ ಯಾವಾಗ ನಿಮ್ಮ ಮನಬುದ್ಧಿಯನ್ನು ಉಪಯೋಗ ಮಾಡ್ತಾರೋ ಅವಾಗ ಏನಾಗುತ್ತೆ? ನಿಮಗೆ ನಿದ್ರೆ ಬರೋದಿಲ್ಲ. ಯಾವಾಗ ಉಪಯೋಗ ಮಾಡೋದಿಲ್ವೋ ಆವಾಗ ನಿದ್ರೆ ಬರ್ತದೆ. ಹಾಗಿದ್ರೆ ಭಗವಂತ ಯಾವಾಗ ಉಪಯೋಗ ಮಾಡ್ಕೊಳ್ಳೋದಿಲ್ಲ? ಯಾವಾಗ ಉಪಯೋಗ ಮಾಡ್ಕೊಳ್ಳೋದಿಲ್ಲ? ಯಾವಾಗ ನಿಮ್ಮ ಮನಸ್ಸಿನಲ್ಲಿ ನಾನು, ನನ್ನದು, ಸ್ವಾರ್ಥ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇರುತ್ತೋ ಆವಾಗ ಅವರು ಅದನ್ನು ಉಪಯೋಗ ಸರಿ. ನಿಮ್ಮ ಹೋಟೆಲ್ ಓಪನ್ ಆಗಿದೆ, ಹೋಟೆಲ್ ಕೊಟ್ಟಿರುವಂತ ಪ್ಲೇಟ್ ಗಲೀಜ್ ಆಗಿದೆ, ಅವಾಗ ಕಸ್ಟಮರ್ ಆ ತಿಂಡಿ ತಗೊಳ್ತಾರೋ ತೆಗೆದುಕೊಳ್ಳೋದಿಲ್ವೋ? ತಗೊಳಲ್ಲ. ನಿನ್ನೆ ಹಾಳಾಗಿರೋ ಚಟ್ನಿ ಅವ್ರಿಗೆ ವಡ ಜೊತೆ ಕೊಟ್ಟಿದ್ದೀರಿ, ಅವ್ರು ತಿಂದ್ಬಿಟ್ಟು ಹಣ ಕೊಡ್ತಾರೋ ಕೊಡಲ್ವೋ? ಹಾಗೆ 84 ಜನ್ಮದ ಹಳೆದೆಲ್ಲ ಕೆಸರನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಬಾಬಾನನ್ನು ಉಪಯೋಗ ಮಾಡೋದು ಬಾಬಾ ಮಾಡ್ಕೊಳ್ತಾರ? ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮುಕ್ತಿದಾತ. ಮೊದ್ಲು ನೀವೆಲ್ಲರಿಂದ ಏನಾಗ್ಬೇಕು? ಆ ಸಮಯದಲ್ಲಿ, ಯಾವ ಸಮಯದಲ್ಲಿ? ಬಾಬಾ ನಿಮ್ಮನ್ನ ಮನಬುದ್ಧಿಯನ್ನ ಅವನ ಇಷ್ಟದಂತೆ ಉಪಯೋಗ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲದಿಂದ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಏನ್ ಮಾಡ್ಬೇಕು? ಅದನ್ನ ಇಡಬೇಕು. ಅದಕ್ಕಾಗಿ ಬಾಬಾ ಇಲ್ಲಿವರೆಗೆ ನೀವು ಮುಕ್ತರಾಗೋದಿಲ್ವೋ ಅಲ್ಲಿವರೆಗೆ ಬೇರೆಯವರನ್ನ ನೀವು ಮುಕ್ತರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬೇರೆಯವರನ್ನ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾದರೂ ಕೂಡ ಅದನ್ನು ನಾನು ಮಾಡಿದ್ದೀನಿ ಹೇಳುವಂತ ಭಾವ ನಿಮ್ಮ ಮನಸ್ಸಿನಲ್ಲಿ ಬರಕೂಡದು. ಅದು ಬಂದಿಲ್ಲ ಅಂತಂದ್ರೆ ಮುಂದೆ 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 ಈಶ್ವರಿ ಸೇವೆಯಲ್ಲಿ ಹೆಚ್ಚಿನ ಸಮಯ ನಿಮ್ಮನ್ನು ನಾನೇನ್ ಮಾಡ್ತಾ ಹೋಗ್ತಾನೆ? ಉಪಯೋಗ ಮಾಡ್ತಾ ಹೋದಾಗ ಅವಾಗ ನಿಮ್ಗೆ ರಾಜಯೋಗ ಏನಾಗ್ತಾ ಹೋಗ್ತದೆ?
ಸಹಜ. ಸಹಜ ಸರಳ ಆಗ್ತಾ ಆಗ್ತಾ ಅವಾಗ ಅಂದ್ರೆ ನೀವು ಗಲೀಜ್ ಕಡಿಮೆ ಮಾಡ್ಕೊಂಡಿದ್ದೀರ ಅಂತಾನೆ ಬೇಗ ಬೇಗ ಕ್ಲೀನ್ ಆಗತ್ತೆ, ಬೇಗ ಬೇಗ ಏನಾಗ್ಬಿಡ್ತದೆ, ಏನಾಗತ್ತೆ, ಬಾಬಾ ಉಪಯೋಗ ಮಾಡ್ತಾರೆ. ಇವಾಗ ಮೊದಲನೇ ದಿನ ರಾತ್ರಿ ಹೋಟೆಲ್ ಕ್ಲೋಸ್ ಮಾಡ್ಬೇಕಾದ್ರೆ ಅವಾಗ್ಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ರೆ ಬೆಳಿಗ್ಗೆ ಏನಾಗ್ಬಿಡ್ತದೆ, ಈಸಿ. ಈಸಿ ಆಗ್ಬಿಡುತ್ತೆ. ನಾವ್ ಅದನ್ನ ಕ್ಲೀನೇ ಮಾಡ್ಕೊಂಡಿರೋದಿಲ್ಲ. ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನರ್ಥ, ಮಾಡ್ಬೇಕು. ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನರ್ಥ, ಗಲೀಜಿ ಗಲೀಜಾಗಿ ಒಂದು ತಿಂಗಳ ಹಿಂದ್ಗಡೆ ಯಾರೋ ಒಬ್ರು ಹೇಳಿರೋದನ್ನ ಅದನ್ನ ಇಟ್ಕೊಂಡಿರ್ತೀವಿ. ರಾತ್ರಿ ಪೂರ್ತಿ ಕನಸಲ್ಲ ಅದನ್ನ ಯೋಚನೆ ಅವ್ರ ಯಾಕಿಂಗ್ ಹೇಳ್ದು, ಅವ್ರ ಯಾಕಿಂಗ್ ಹೇಳ್ದು, ಅವ್ರ ಯಾಕಿಂಗ್ ಹೇಳ್ದು, ಅದೇನರ್ಥ, ಹಿಂದಿಂದೆಲ್ಲ ಆಲೋಚನೆಗಳು ಹಂಗೆ ಇರುತ್ತೆ ಮನ್ಸಲ್ಲಿ. ಅವಾಗ ಹಿಂದಿಂದೆಲ್ಲ ಕಸ ಕೊಳಕಿದೆ, ಅದನ್ನೇ ಒಯ್ದ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀರಾ, ಅವಾಗ ಏನಾಗ್ತದೆ. ಅದೇ ಮಾಡ್ತಿರ್ತದೆ. ಓಕೆ, ನಿಮ್ಗೊಂದು ಪ್ರಶ್ನೆ. ನೀವು ಮನೆಯಿಂದ ಹೊಸ ಬಟ್ಟೆ, ವೈಟ್ ಬಟ್ಟೆ ಹಾಕೊಂಡು ಹೋಗಿದ್ದೀರಿ, ಎಲ್ಲಿಗೆ, ಹೊರಗಡೆ ಹೊರಗಡೆ ಹೊರಗಡೆಗೆ. ಸಾಯಂಕಾಲ ಬರೋದ್ರೊಳಗಡೆ ಮಣ್ಣಾಗ್ಬಿಟ್ಟಿದೆ, ಸರಿನಾ. ಮರುದಿನ ಆ ಬಟ್ಟೆ ಹಾಕೊಂಡು ಹೋಗ್ಬೇಕು, ಸರಿನಾ. ಆ ಬಟ್ಟೆಗೆ ಹೇಗಿದೆ, ಗಲೀಜಾಗಿದೆ. ಗಲೀಜಾಗಿದೆ. ಓಕೆ, ಆ ಗಲೀಜಾಗಿರೋ ಬಟ್ಟೆಯನ್ನ ಕ್ಲೀನ್ ಆಗಿ ಕಾಣಬೇಕು ಅಂದ್ರೆ ನೀವು ಇಸ್ತ್ರಿ ಹಾಕಿ. ಏನಾಗ್ಬೇಕು, ತೊಳಿಬೇಕು. ಫಸ್ಟ್ ತೊಳಿಬೇಕು. ತೊಳಿವಂಗಿಲ್ಲ, ಇಸ್ತ್ರಿ ಹಾಕ್ಬೇಕು. ಏನಾಗ್ತದೆ, ಹಂಗೆ ಇರುತ್ತೆ. ಹಂಗೆ ಇರುತ್ತೆ. ಹಂಗೆ ಅಲ್ಲ, ಇನ್ನು ಗಟ್ಟಿ ಆಗ್ತದೆ ಅದು. ಹೌದು. ಅದ್ರಲ್ಲಿ ಇರೋದು ಕೊಳೆ ಏನಾಗ್ತದೆ, ಇನ್ನು ಗಟ್ಟಿ ಗಟ್ಟಿ. ಸ್ಟ್ರಾಂಗ್ ಆಗ್ತದೆ. ನಿಮ್ಗೆ ಮಾಡಿ ಗೊತ್ತಿಲ್ಲ ಅಂತ ಕಾಣ್ತದೆ, ಮಾಡ್ಬಿಟ್ಟು ನೋಡಿ ಅಲ್ವಾ. ಇವಾಗ ಒಂದು ಪಾತ್ರೆ ಇರ್ತದಲ್ಲ, ಪಾತ್ರೆಯಲ್ಲಿ ಸಾಂಬಾರ್ ಹಂಗೆ ಇರ್ತದಲ್ವಾ, ಹಾಗೆ ಬಿಸಿ ಮಾಡಿ ಅವಾಗ ಅದು ಕಪ್ಪಾಗತ್ತೋ ಆಗಲ್ವೋ, ಗಟ್ಟಿ ಆಗತ್ತೋ ಆಗಲ್ವೋ. ಆಗುತ್ತೆ. ಯಾವಾಗಲಾದ್ರು ಒಲೆ ಮೇಲೆ ಹಾಲು ಇಟ್ಬಿಟ್ಟು ಸೀರಿಯಲ್ ನೋಡ್ಲಿಕ್ಕೆ ಹೋಗಿರ್ತೀರಲ್ಲ, ಗೊತ್ತಾಗ್ತದಲ್ಲ ಅವಾಗ ಕಪ್ಪಾದಾಗ ಏನಾಗ್ತದಂತ. ಹಾಗೆ ಇಲ್ಲೂನು ಕೂಡ ಆತ್ಮೀಯರೇ, ನಾವು ಕೊಳೆಯನ್ನ ಇಟ್ಕೊಂಡ್ಬಿಟ್ಟು ಬಾಬನ ಹತ್ರ ಹೋದಾಗ ಏನಾಗ್ಬಿಡ್ತದ, ಅದು ಇನ್ನೂ ಗಟ್ಟಿ ಆಗುತ್ತೆ. ಆಗಿರ್ತದೆ. ಅಂತಹ ಆತ್ಮನನ್ನ ಬಾಬಾ ಪದೇ ಪದೇ ಉಪಯೋಗ ಮಾಡಲ್ಲ. ಯಾರು ಕ್ಲೀನ್ ಆಗಿರ್ತಾರ ಸುಧಾ, ಅವರನ್ನ ಪುನಃ ಪುನಃ ಬಾಬಾ ಏನ್ ಮಾಡ್ತಾ ಇರ್ತಾರೆ, ಉಪಯೋಗ ಮಾಡ್ತಾರೆ. ಅದಕ್ಕಾಗಿ ನಿನ್ನೆದು, ಮೊನ್ನೆದು, ನಾಳೆದು ಅದನ್ನ ಯಾವ್ದನ್ನು ಮನಸ್ಸಿನಲ್ಲಿ ಏನ್ ಮಾಡ್ಬೇಡಿ, ಇಟ್ಕೊಳ್ಬೇಡಿ. ಆದಷ್ಟು ಬೇಗ ಅದನ್ನ ಏನ್ ಮಾಡ್ತಾ ಹೋಗಿ, ಕ್ಲೀನ್ ಮಾಡ್ತಾ ಬಾಬನ ಕ್ಲೀನ್ ಆಗಿ ಸಚ್ಚಾದಿಲ್ ಪರ್ ಸಾಹೇಬ್. ಸಾಯೇಬರಾಜಿ. ಅದಕ್ಕಾಗಿ ಸ್ವಚ್ಛ ಮನೋಭಾವದಿಂದ ಸ್ವಯಂ ಬೇರೆ ಎಲ್ಲದಿಂದ ಮುಕ್ತರಾಗ್ಬೇಕು. ಅವಾಗ ಯೋಗದಲ್ಲಿ ಕುತ್ಕೊಂಡಾಗ ವೈಯಕ್ತಿಕ ಯಾವುದನ್ನು ಬಾಬಾ ಏನ್ ಮಾಡುವಂಗಿಲ್ಲ, ಇಡೋಂಗಿಲ್ಲ. ನಿಮ್ಮ ಬಗ್ಗೂ ಹೇಳುವಂಗಿಲ್ಲ, ಇನ್ನೊಬ್ರ ಬಗ್ಗೆನೂ ನಿಮ್ಮವರ ಬಗ್ಗೆನೂ ಹೇಳುವಂಗಿಲ್ಲ. ಅವ್ರು ಲೌಕಿಕ ಪರಿವಾರದವ್ರು ಇರ್ಬೋದು, ಅಲೌಕಿಕ ಪರಿವಾರದವ್ರು ಇರ್ಬೋದು. ಅದೇನಾದ್ರು ಹೇಳೋದಿದ್ರೆ 1 ರಿಂದ 2 ನಿಮಿಷ 5 ನಿಮಿಷ ಹೇಳಿ ಏನ್ ಮಾಡ್ಬೇಕು, ಮುಗಿಸ್ಬಿಡ್ಬೇಕು. ಉಳಿದಿದ್ದ ಟೈಮು ಏನು ಪರಿಹಾರ ಮಾಡೋದಲ್ಲಿ ಹೆಚ್ಚಿನ ಸಮಯವನ್ನು ನೀವೇನ್ ಮಾಡ್ಬೇಕಾಗ್ತದೆ, ಕಳಿಬೇಕಾಗತ್ತೆ. ಈ ರೀತಿ ಮಾಸ್ಟರ್ ಮುಕ್ತಿದಾತರಾಗಿ, ಅಂದ್ರೆ ಆತ್ಮೇಲೆ ನಾವೆಷ್ಟೇ ಸಾಧನೆ ಮಾಡಿದ್ರು ಕೂಡ ನಮ್ಮಲ್ಲಿರುವಂತ ವಿಕರ್ಮ ವಿನಾಶ ಆಗಿಲ್ಲ, ನಾವು ಮುಕ್ತಿದಾತರಾಗಿಲ್ಲ ಅಂತಂದ್ರೆ ನಾವು ಮಾಸ್ಟರ್ ಮುಕ್ತಿದಾತರಾಗಿಲ್ಲ ಅಂತ ಆಗುತ್ತೆ. ಕೊನೆಯ ಮಾತು. ಕೆಲವೊಂದ್ಸಲ ನಾವು ಯೋಗದಲ್ಲಿ ಕುತ್ಕೊಂಡಿರ್ತೀವಿ, ವಿಶ್ವ ಕಲ್ಯಾಣ ಅಂತ ಹೇಳ್ತಾ ಇರ್ತೀವಿ, 3 ಲೋಕಕ್ಕೆ ಕಿರಣಗಳು ಹೋಗ್ತಾ ಇರೋದನ್ನ ವಿಸನ್ ಮಾಡ್ತಿರ್ತೀವಿ. ಆದ್ರೆ ಅದಾದ್ಮೇಲೆ ಶರೀರದ ಒಳಗಡೆ ಸೇರ್ಕೊಂಡಾಗ ಟೆನ್ಷನ್ನೋ ಟೆನ್ಷನ್, ಚಿಂತೆನೋ ಚಿಂತೆ, ಸಮಸ್ಯೆನೋ ಸಮಸ್ಯೆ. ಅದೇನರ್ಥ, ಇನ್ನೂ ಆಗಿಲ್ಲ. ಇನ್ನೂ ಆ ಕೆಲಸ ಆಗಿಲ್ಲ. ಅಂದ್ರೆ ಡಾಕ್ಟರಿಗೆ ಅವ್ರ ಜ್ವರನೇ ಕಡಿಮೆ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಬೇರೆಯವ್ರ ಕಾಯಿಲೆ ಗುಣ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನನ್ನ ವೈಯಕ್ತಿಕ ಸಮಸ್ಯೆಗಳಿಗೆ ನನಗೆ ಪರಿಹಾರ ಇನ್ನೂ ಸಿಗ್ತಾ ಇಲ್ಲ, ಅದು ನಾನು ಹೊರಗಡೆಗೆ ಬಂದಿಲ್ಲ ಅಂತಂದ್ರೆ ಅಷ್ಟು ನಾನು ಈಶ್ವರಿ ಸೇವೆ ಮಾಡ್ತಾ ಇಲ್ಲ, ಅಷ್ಟು ಸಂಪಾದನೆ ಮಾಡ್ತಾ, ಬರೀ ನನಗೆ ಬೇಕಾಗಿರೋದನ್ನ ಅಷ್ಟೇ ನಾನು ಮಾಡ್ಕೊಂಡು ಇದ್ದಿದ್ರೆ ನನ್ನ ವೈಯಕ್ತಿಕ ಸಮಸ್ಯೆಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಓಕೆ, ಓಂ ಶಾಂತಿ. ಓಂ ಶಾಂತಿ.